ನಮಸ್ಕಾರ, ಗುಡ್ ಈವ್ನಿಂಗ್ ನನ್ನ ಮಕ್ಕಳೇ. ಎಲ್ಲರೂ ಸ್ಕೂಲನ್ನು ಮುಗಿಸ್ಕೊಂಡು ಮನೆಗೆ ಬಂದು ಕಾಫಿ ಎಲ್ಲ ಕುಡಿದು ಫ್ರೆಶ್ ಆಗಿ ಕೂತಿದ್ದೀರಾ? ನಾವಿವತ್ತು ನಿಮ್ಮ ರಸಾಯನಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂತಹ ಒಂದು ಅಧ್ಯಾಯ ಇದೆ ಅಲ್ವಾ ನಿಮ್ಮ ಪುಸ್ತಕದಲ್ಲಿ. ಆ ಅಧ್ಯಾಯದ ಬಗ್ಗೆ ಒಂದು ಸ್ವಲ್ಪ ವಿವರಣೆಯನ್ನ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ನಾವು ನಮ್ಮ ಪ್ರತಿನಿತ್ಯದ ಬದುಕಲ್ಲಿ ಎಷ್ಟೊಂದು ಕ್ರಿಯೆಗಳನ್ನ ಮಾಡ್ತೀವಿ. ಉದಾಹರಣೆಗೆ ನಾವು ಯಾವುದಾದ್ರೂ ಆಹಾರ ಸೇವಿಸ್ತಾ ಇರೋದು, ಅಥವಾ ನಮ್ಗೇನಾದ್ರೂ ರೋಗ ಬಂದಾಗ ಅದಕ್ಕೆ ಔಷಧವನ್ನ ತಗೊಳ್ಳುವಂಥದ್ದಿರಬಹುದು. ಇಲ್ಲ ಅಂದ್ರೆ ನಾವಿವಾಗ ಅಡುಗೆ ಮನೆಯಲ್ಲಿ ಒಂದಿಷ್ಟು ಪಾತ್ರೆಗಳನ್ನ ಬಳಸ್ತೀವಿ. ಅದಕ್ಕೆ ನಾವು ನೋಡಿದ್ರೆ ಸ್ವಲ್ಪ ದಿನ ಆದ ನಂತರ ಅದು ಅದರ ಬಣ್ಣ ಬದಲಾವಣೆ ಆಗಿರುವಂತಹದ್ದು. ಇದನ್ನೆಲ್ಲ ಗಮನಿಸಿದಾಗ ಈ ಆಹಾರ ಸೇವಿಸಿದಾಗ ಆಗಿರಬಹುದು, ಇಲ್ಲ ಔಷಧವನ್ನ ತಗೊಂಡಾಗ ಆಗಿರಬಹುದು, ಅಥವಾ ಈ ಪಾತ್ರೆಗಳ ಬಣ್ಣ ಬದಲಾವಣೆ ಆಗಿರೋದನ್ನ ನೋಡಿದಾಗ ಇದು ಹೇಗಾಯ್ತು, ನಾವೇನು ಕಲರನ್ನ ಹಚ್ಚಿಲ್ಲ ಇದಕ್ಕೆ, ಆದ್ರೂ ಕೂಡ ಇದು ಹೇಗೆ ಕಲರ್ ಬದಲಾವಣೆ ಆಯ್ತು ಅಂತ ಯೋಚನೆ ಮಾಡಿದ್ರೆ ಅದೆಲ್ಲದಕ್ಕೂ ಕಾರಣ ನಮ್ಮ ಜೀವನದಲ್ಲಿ ಹಾಗೂ ವಸ್ತುಗಳಲ್ಲಿ ಉಂಟಾಗ್ತಾ ಇರುವಂತಹ ರಾಸಾಯನಿಕ ಕ್ರಿಯೆಗಳು. ಹೇಗೆ ಗೊತ್ತಾಗತ್ತೆ ನಮ್ಗೆ ಈ ರಾಸಾಯನಿಕ ಕ್ರಿಯೆಗಳು ಯಾವುದು? ಭೌತಿಕವಾಗೂ ಒಂದಿಷ್ಟು ಕ್ರಿಯೆಗಳಾಗತ್ತೆ. ಉದಾಹರಣೆಗೆ ಇವಾಗ ಒಂದು ಐಸನ್ನ ತಗೊಂಡ್ರೆ ಅದು ಸಹ ನೀರು, ಹೌದಾ? ಅದರ ಸ್ಥಿತಿ ಬದಲಾವಣೆ ಆಗಬಹುದು. ನಾವು ಅದನ್ನ ತುಂಬಾ ತಾಪಮಾನವನ್ನ ತುಂಬಾ ಕಡಿಮೆ ಮಾಡಿದಾಗ ಅದು ಐಸ್ ಕ್ಯೂಬ್ ಆಗತ್ತೆ. ಅದೇ ಅದರ ತಾಪಮಾನವನ್ನ ನಾವು ಒಂದು ಕೊಠಡಿಯ ತಾಪಮಾನಕ್ಕೆ ತಂದಾಗ ಅದು ನೀರಾಗಿ ದ್ರವ ರೂಪದಲ್ಲಿ ಬದಲಾವಣೆ ಆಗತ್ತೆ. ಇದು ರಾಸಾಯನಿಕ ಕ್ರಿಯೆನಾ ಅಂತ ನೋಡಿದ್ರೆ ಇದು ನಮ್ಮ ರಾಸಾಯನಿಕ ಕ್ರಿಯೆಗಳಲ್ಲ, ಇದು ಭೌತಿಕವಾಗಿ ಆದಂತಹ ಬದಲಾವಣೆ. ಯಾಕೆ ಅಂದ್ರೆ ಇದರಲ್ಲಿ ಯಾವುದೇ ರಾಸಾಯನಿಕ ಕ್ರಿಯೆ ನಡೆದಿಲ್ಲ. ಅದರ ಒಂದು ಸ್ಥಿತಿ ಒಂದು ರೂಪದಲ್ಲಿ ಇದ್ದಂತಹದ್ದು ಇನ್ನೊಂದು ರೂಪಕ್ಕೆ ಬದಲಾಯಿತೆ ಹೊರತು ಅದರಲ್ಲಿ ಯಾವುದೇ ರಾಸಾಯನಿಕ ಕ್ರಿಯೆ ಆಗಿಲ್ಲ. ಹಾಗಿದ್ರೆ ನಾವು ಯೋಚನೆ ಮಾಡಿದ್ರೆ ಯಾವುದು ರಾಸಾಯನಿಕ ಕ್ರಿಯೆಗಳು ನಮ್ಗೆ ಹೇಗ್ ಗೊತ್ತಾಗತ್ತೆ? ಇದು ರಾಸಾಯನಿಕ ಕ್ರಿಯೆನೇ ಹೌದು, ಇದು ರಾಸಾಯನಿಕ ಕ್ರಿಯೆ ಅಲ್ಲ ಅನ್ನೋದನ್ನ ನಾವು ಹೇಗ್ ತಿಳ್ಕೊಳ್ಬಹುದು ಅನ್ನೋದಕ್ಕೆ ಒಂದಿಷ್ಟು ನಾವು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ನೋಡಿ, ನಾವು ನಮ್ಮ ಮನೆಯಲ್ಲಿ ಪ್ರತಿನಿತ್ಯ, ನಾನು ಆಗ್ಲೇ ಹೇಳ್ದಾಗೆ, ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಎಷ್ಟೊಂದು ಕ್ರಿಯೆಗಳು ನಡೀತಾ ಇರತ್ತೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ನಮ್ಮ ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಹಾಲನ್ನ ಬಳಸ್ತೀವಿ ಅಲ್ವಾ? ಆ ಹಾಲನ್ನ ನಾರ್ಮಲ್ ಆಗಿ ನಾವು ಕೊಠಡಿ ಉಷ್ಣಾಂಶದಲ್ಲೇನೆ ಇಟ್ಟಿರ್ತೀವಿ. ಆದ್ರೂ ಸಹ ನಾವು ಏನನ್ನು ಬೆರೆಸದೇ ಇದ್ರೂ ಅದು ಒಂದು ದಿನ ಆದ ನಂತರ ನಾವು ಕೊಠಡಿ ಉಷ್ಣಾಂಶದಲ್ಲೇ ಬಿಟ್ರೆ ಸ್ವಲ್ಪ ತಾಪದಲ್ಲಿ ಏರುಪೇರು ಆಯ್ತು ಅಂದ್ರೂ ಅದು ಒಡೆದು ಹೋಗಿರತ್ತೆ. ಇದು ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಈ ಉದಾಹರಣೆ ಬಗ್ಗೆ ಹೆಚ್ಚಿನ ಅಂದಾಜಿರತ್ತೆ. ಗಂಡ್ ಮಕ್ಳಿಗೆ ಗೊತ್ತಾಗದೆ ಇರಬಹುದು ಅಲ್ವಾ ಮಕ್ಳೇ? ಯಾರಾದ್ರೂ ಹುಡುಗರು ಹಾಲು ಹೆಪ್ಪಾಕಿದ್ದೀರಾ? ಇರ್ಲಿಕ್ಕಿಲ್ಲ. ಸಾಮಾನ್ಯವಾಗಿ ಹೆಣ್ಮಕ್ಳು ಈ ತರ ಹಾಲು ಒಡೆದಿರೋದನ್ನ ಅಥವಾ ಹಾಲು ಹೆಪ್ಪಾಗಿರೋದನ್ನ ನೀವು ನೋಡಿರೋದಕ್ಕೆ ಸಾಧ್ಯ. ಅದಕ್ಕೆ ಸಾಮಾನ್ಯವಾಗಿ ಬೇರೆ ಉದಾಹರಣೆಯನ್ನ ತಗೊಳ್ಳೋದಿದ್ರೆ, ಈ ಕಬ್ಬಿಣವನ್ನಂತೂ ಎಲ್ರೂ ನೋಡಿರ್ತೀರಾ. ಆ ಕಬ್ಬಿಣ ಒಂದ್ ಸ್ವಲ್ಪ ದಿನ ಆದ ನಂತರ ಅದರ ಒಂದು ಬಣ್ಣದಲ್ಲಿ ಬದಲಾವಣೆ ಆಗಿರತ್ತೆ. ಹೇಗೆ ಅಂದ್ರೆ ನೋಡಿ, ಇಲ್ಲಿ ನಿಮ್ಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು. ಇಲ್ಲೊಂದು ಕಬ್ಬಿಣದ ಪ್ಯಾನ್ ಅನ್ನ ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೇನೆ. ಇದರಲ್ಲಿ ನೋಡೋದಾದ್ರೆ ಅದಕ್ಕೆ ಮಧ್ಯ ಮಧ್ಯದಲ್ಲಿ ಕಂದು ಬಣ್ಣ ಕಾಣಿಸ್ತಾ ಇದೆ. ಆ ಪ್ಯಾನ್ ಅಲ್ಲಿ ಮಧ್ಯ ಮಧ್ಯದಲ್ಲಿ ಕಂದು ಬಣ್ಣ ಇದೆ. ಹಾಗೆ ಪಕ್ಕದ ಚಿತ್ರವನ್ನ ನೋಡೋದಾದ್ರೆ ಕೆಂಪು, ಕಪ್ಪು ಈ ತರ ಎಲ್ಲ ಬಣ್ಣದಲ್ಲಿ ಬದಲಾವಣೆ ಆಗಿರೋದು ನಮ್ಗೆ ಕಾಣಿಸ್ತಾ ಇದೆ, ಹೌದಾ? ನಾವು ಅಂಗಡಿಯಿಂದ ತಂದಂತಹ ಕಬ್ಬಿಣ ಈ ತರ ಇರಲ್ಲ. ಆದ್ರೆ ಸ್ವಲ್ಪ ದಿನ ನಾವು ಕೊಠಡಿ ಉಷ್ಣಾಂಶದಲ್ಲೇನೆ ಏನನ್ನು ಮಾಡದೆ ಹಾಗೆ ಇಟ್ಟರು ಕೂಡ ಈ ತರ ಒಂದು ಬಣ್ಣ ಬದಲಾವಣೆಯನ್ನ ನಾವು ನೋಡೋದಿಕ್ಕೆ ಸಾಧ್ಯ ಇದೆ. ಇದೆಲ್ಲ ಯಾಕಾಗಿ ಆಗತ್ತೆ ಅಂದ್ರೆ ಈ ಕಬ್ಬಿಣ ಏನಿದೆಯಲ್ಲ, ವಾತಾವರಣದಲ್ಲಿರುವಂತಹ ತೇವಾಂಶಕ್ಕೆ ಇದು ತೇವಾಂಶವನ್ನ ಹೀರ್ಕೊಂಡು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಇದು ಅದರ ಬಣ್ಣದಲ್ಲಿ ವ್ಯತ್ಯಾಸವನ್ನ ನಾವು ನೋಡೋದಿಕ್ಕೆ ಸಾಧ್ಯ. ಇದೆಲ್ಲದು ನಮ್ಮ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಗಳು. ಹಾಗೇನೆ ಈ ದ್ರಾಕ್ಷಿ ಹಣ್ಣನ್ನ ತಗೊಂಡ್ ಬಂದಿದ್ರೆ ಅದನ್ನ ಸ್ವಲ್ಪ ದಿನ ಹಾಗೆ ಇಟ್ಟ ತಕ್ಷಣ, ಸ್ವಲ್ಪ ದಿನ ಒಂದೆರಡು ದಿನ ಇಟ್ಟ ತಕ್ಷಣನೇ ಕೊಳೆಯೋದಿಕ್ ಶುರುವಾಗ್ಬಿಡತ್ತೆ. ಇದು ಸಹ ರಾಸಾಯನಿಕವಾಗಿ ಇದರಲ್ಲಿ ಉಂಟಾಗ್ತಾ ಇರುವಂತಹ ಒಂದು ಬದಲಾವಣೆಯಿಂದಾಗಿ ದ್ರಾಕ್ಷಿಗಳು ಕೊಳೆಯೋದು. ನಾವು ತಗೊಳ್ಳುವಂತಹ ಆಹಾರ,
ಅದನ್ನ ನಾವು ಬೇಯಿಸ್ತೀವಿ, ಹೌದಾ? ಈಗ ಉದಾಹರಣೆ ಹೇಳೋದಾದ್ರೆ ನಾವು ಅನ್ನವನ್ನ ಮಾಡ್ತೀವಿ, ಮನೆಯಲ್ಲಿ ಅನ್ನ ಮಾಡ್ತೀವಿ, ಹೌದಾ? ಅಕ್ಕಿ ಮತ್ತೆ ನೀರನ್ನ ಬೆರೆಸಿ ನಾವು ಅನ್ನವನ್ನ ಮಾಡ್ತೀವಿ. ಅದನ್ನ ಬೇಯೋದಿಕ್ಕೆ ಹಾಕದ ನಂತರ ಅದರ ಸ್ಥಿತಿಯಲ್ಲಿ ಬದಲಾವಣೆ ಆಯ್ತು. ನಾವು ಬೇಯಿಸೋದಿಕ್ಕೆ ಹಾಕದ ನಂತರ ಅದರ ಸ್ಥಿತಿಯಲ್ಲಿ ಬದಲಾವಣೆ ಆಯ್ತು. ಯಾರಾದ್ರೂ ಯಾವಾಗಾದ್ರೂ ಯೋಚನೆ ಮಾಡಿದೀರಾ ಯಾಕೆ ಹೀಗಾಗ್ತಾ ಇದೆ? ನಾವು ಅನ್ನ ಮತ್ತೆ ನೀರನ್ನ ಹಾಗೆ ಮಿಕ್ಸ್ ಮಾಡಿ ಇಟ್ರೆ ಸಾರಿ, ಅಕ್ಕಿ ಮತ್ತೆ ನೀರನ್ನ ಹಾಗೆ ಮಿಕ್ಸ್ ಮಾಡಿ ಇಟ್ರೆ ಅನ್ನ ಆಗೋದಿಕ್ ಸಾಧ್ಯನಾ? ಇಲ್ಲ ಅಲ್ವಾ? ಅದೇ ಆ ಒಂದು ಅಕ್ಕಿ ಮತ್ತೆ ನೀರನ್ನ ನಾವು ಬೆರೆಸಿ ಅದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಒಂದು ತಾಪಮಾನವನ್ನ ಅದಕ್ಕೆ ಕೊಟ್ಟಾಗ, ಒಂದಿಷ್ಟು ಉಷ್ಣಾಂಶವನ್ನ ಅದಕ್ಕೆ ಕೊಟ್ಟಾಗ ಮಾತ್ರ ಅದರ ಸ್ಥಿತಿಯಲ್ಲಿ ಬದಲಾವಣೆ ಆಯಿತು, ಹೌದಾ? ಹಾಗಿದ್ರೆ ಈ ರಾಸಾಯನಿಕ ಕ್ರಿಯೆಗಳು ಅಂದ್ರೆ ಏನು? ಏನಾಗತ್ತೆ ರಾಸಾಯನಿಕ ಕ್ರಿಯೆಯಲ್ಲಿ, ಮತ್ತೆ ಯಾವುದನ್ನ ನಾವು ರಾಸಾಯನಿಕ ಕ್ರಿಯೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು? ನಾನಾಗ್ಲೇ ಹೇಳ್ದಾಗೆ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಸಾಕಷ್ಟು ಕ್ರಿಯೆಗಳನ್ನ ಮಾಡ್ತೀವಿ. ಆದ್ರೆ ಯಾವುದು ರಾಸಾಯನಿಕ ಕ್ರಿಯೆ, ಯಾವುದು ಅಲ್ಲ ಅಂತ ನಾವು ನೋಡೋದಾದ್ರೆ ನಮಗೆ ಒಂದಿಷ್ಟು ಅಂಶಗಳನ್ನ ನಾವು ಗಮನಿಸಬಹುದು. ಯಾವುದು ರಾಸಾಯನಿಕ ಕ್ರಿಯೆ, ಯಾವುದು ಅಲ್ಲ ಅಂತಂದ್ರೆ ಅದಕ್ಕೆ ನಾವು ನೋಡೋದಾದ್ರೆ ಈ ತರ ಒಂದು 4 ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾವ ಅಂಶಗಳು ಅಂದ್ರೆ, ರಾಸಾಯನಿಕ ಕ್ರಿಯೆ ಅಂತ ಅಂದ್ರೆ ಮೊಟ್ಟ ಮೊದಲನೇದಾಗಿ ರಾಸಾಯನಿಕ ಕ್ರಿಯೆ ಅಂದ್ರೆ ಯಾವುದಾದ್ರೂ 2 ಅಥವಾ ಹೆಚ್ಚು ವಸ್ತುಗಳು ಪರಿವರ್ತಿಸಿ, ಅಂದ್ರೆ ಒಂದ್ರ ಜೊತೆಗೆ ಒಂದು ವರ್ತಿಸಿ ನಮ್ಗೆ ಹೊಸದೊಂದು ಉತ್ಪನ್ನವನ್ನ ಕೊಡೋದು ರಾಸಾಯನಿಕ ಕ್ರಿಯೆ ಆಗಿರತ್ತೆ. ಅರ್ಥ ಆಗ್ತಾ ಇದೆಯಾ? ರಾಸಾಯನಿಕ ಕ್ರಿಯೆ ಅಂದ್ರೆ 2 ಅಥವಾ ಹೆಚ್ಚು ವಸ್ತುಗಳು ಒಂದ್ರ ಜೊತೆಗೆ ಇನ್ನೊಂದು ಪರಿವರ್ತಿಸಿ ನಮ್ಗೆ ಹೊಸದೊಂದು ವಸ್ತುವನ್ನ ನಮ್ಗೆ ನೀಡತ್ತೆ. ಅಂತಹ ಒಂದು ಕ್ರಿಯೆಯನ್ನ ನಾವು ರಾಸಾಯನಿಕ ಕ್ರಿಯೆಗಳು ಅಂತ ಕರಿಬಹುದು. ಅದಕ್ಕೆ 4 ಅಂಶಗಳು ಯಾವುದೆಲ್ಲ ಅಂತ ಅಂದ್ರೆ, ಒಂದು ನಾವು ಸ್ಥಿತಿಯಲ್ಲಿ ಬದಲಾವಣೆ ಆದ್ರೆ, ಈಗಷ್ಟೇ ನಾನು ಒಂದು ಉದಾಹರಣೆಯನ್ನ ಹೇಳಿದೆ. ನಾವು ಮನೆಯಲ್ಲಿ ಮಾಡುವಂತಹ ಅನ್ನ, ಅದರಲ್ಲಿ ನಾವು ಏನ್ ಮಾಡ್ತೀವಿ, ಅಕ್ಕಿ ಮತ್ತೆ ನೀರನ್ನ ಬೆರೆಸಿ ನಾವು ಕುದಿಯೋದಿಕ್ಕೆ ಒಂದು ಪಾತ್ರೆಯಲ್ಲಿ ಅದೆರಡನ್ನು ಬೆರೆಸಿ ನಾವು ಬೇಯೋದಿಕ್ಕೆ ಬಿಡ್ತೀವಿ, ಹೌದಾ? ಆಗ ಅದರ ಅಕ್ಕಿ ಗಟ್ಟಿಯಾಗಿರತ್ತೆ. ಆಮೇಲೆ ಅದಕ್ಕೆ ತಾಪಮಾನವನ್ನ ಕೊಟ್ಟಾಗ ಅದು ಬೆಂದು ಮೆತ್ತಗಾಗಿರತ್ತೆ, ಅನ್ನ ಮೆತ್ತಗಿರತ್ತೆ, ಹೌದಾ? ನೀವೆಲ್ಲರೂ ನೋಡಿರ್ತೀರ ಅನ್ನ ಊಟ ಮಾಡ್ತೀವಿ, ಹೌದಾ? ಸೊ ಅದರ ಸ್ಥಿತಿಯಲ್ಲಿ ಬದಲಾವಣೆ ಆಗಿರೋದು ನಮ್ಗೆಲ್ಲರಿಗೂ ಗೊತ್ತಾಗೇ ಆಗತ್ತೆ. ಹಾಗೇನೆ ನಾವು ಅಕ್ಕಿ ಮತ್ತೆ ಅನ್ನವನ್ನ ಬೆರೆಸಿ ಅದಕ್ಕೆ ಒಂದು ತಾಪಮಾನವನ್ನ ಕೊಡ್ತಾ ಇದ್ದೀವಿ. ಅಂದ್ರೆ ಆ ಒಂದು ಅಕ್ಕಿಗೆ ನಾವು ಉಷ್ಣಾಂಶವನ್ನ ಕೊಟ್ಟಾಗ ಅದರ ತಾಪಮಾನದಲ್ಲಿ ಬದಲಾವಣೆ ಆಗ್ತಾ ಇದೆ. ಹಾಗೆಯೇ ಇನ್ನು ಕೆಲವೊಂದು, ಈಗ ಕಬ್ಬಿಣದ ಪಾತ್ರೆ ಹೇಳಿದೆ, ಕಬ್ಬಿಣದ ಪಾತ್ರೆಯಲ್ಲಿ ನಾವು ಬಣ್ಣ ಬದಲಾವಣೆಯನ್ನ ನೋಡಬಹುದು. ಈ ತರ ಯಾವ್ದಾದ್ರೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂಶಗಳು ನಮ್ಗೆ ಕಂಡು ಬರುತ್ತೆ ರಾಸಾಯನಿಕ ಕ್ರಿಯೆ ನಡೆದಾಗ. ಒಂದು ಸ್ಥಿತಿ ಬದಲಾವಣೆ, ಇಲ್ಲ ಬಣ್ಣ ಬದಲಾವಣೆ ಆಗಬಹುದು. ಇನ್ನು ಕೆಲವೊಂದರಲ್ಲಿ ಈ ಅನಿಲ ಬಿಡುಗಡೆ ಆಗತ್ತೆ. ಇನ್ನು ಕೆಲವೊಂದು ರಾಸಾಯನಿಕ ಕ್ರಿಯೆಗಳಲ್ಲಿ ಅನಿಲ ಬಿಡುಗಡೆ ಆಗತ್ತೆ. ಅದಕ್ಕೆ ಉದಾಹರಣೆ ಅಂದ್ರೆ, ಈ ಚಿತ್ರದಲ್ಲಿ ನಿಮ್ಗೆಲ್ಲರಿಗೂ ಒಂದು ಪ್ರಯೋಗ ವಿವರಣೆಯನ್ನ ನಾನು ಕೊಡ್ತಾ ಇದ್ದೀನಿ. ಈ ಚಿತ್ರ ಕಾಣಿಸ್ತಾ ಇದೆಯಾ ನಿಮ್ಗೆಲ್ಲರಿಗೂ? ಈ ಪ್ರಯೋಗದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಒಂದು ಗಾಜಿನ ಫ್ಲಾಸ್ಕ್ ಅನ್ನ ಕೋನಿಕಲ್ ಫ್ಲಾಸ್ಕ್ ಅಂತ ಕರಿತೀವಿ. ಈ ರೀತಿಯಾಗಿ ಇರುತ್ತೆ. ಈ ಕೋನಿಕಲ್ ಫ್ಲಾಸ್ಕ್ ಏನಿದೆಯಲ್ಲ, ಈ ತರ ಸಣ್ಣ ಬಾಯಿ, ಅದರ ಕೆಳಗಡೆ ಶರೀರ ಅಗಲವಾಗಿರುತ್ತೆ ನೋಡೋದಿಕ್ಕೆ. ಈ ತರದ ಒಂದು ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ಒಂದು ಸ್ವಲ್ಪ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನ ತಗೊಳ್ತಾ ಇದ್ದಾರೆ. ಅದರಲ್ಲಿ ಸತುವಿನ ಚೂರುಗಳನ್ನ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಸತುವಿನ ಚೂರುಗಳನ್ನ ಅದಕ್ಕೆ ಸೇರಿಸ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಈ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಮತ್ತೆ ಸತುವಿನ ಚೂರುಗಳು ಎರಡು ಬೇರೆ ಬೇರೆ ವಸ್ತು, ಹೌದಾ? ಇದು ಎರಡು ಒಂದರ ಜೊತೆಗೆ ಒಂದು ವರ್ತಿಸಿ ನಮಗೆ H2 ಅನಿಲ ಗ್ಯಾಸ್ ಏನಿದೆ ಅದು ಉತ್ಪತ್ತಿಯಾಗಿ ಬಿಡುಗಡೆ ಆಗ್ತಾ ಇದೆ. ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲಿ H2 ಅನಿಲ ಹೀಗೆ ಹೋಗ್ತಾ ಇರೋದನ್ನ ಬಾಣದ ಗುರುತಿನ ಮೂಲಕ ತೋರಿಸ್ತಾ ಇದ್ದಾರೆ ಅಲ್ವಾ? ಇಲ್ಲಿ ಏನನ್ನ ಹೇಳೋದಿಕ್ಕೆ ಹೊರಟಿದ್ದಾರೆ ಅಂದ್ರೆ, ಈ ಎರಡು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಮತ್ತೆ ಸತುವಿನ ಚೂರುಗಳು ಒಂದರ ಜೊತೆಗೆ ಒಂದು ವರ್ತಿಸಿ ಅನಿಲ ಬಿಡುಗಡೆ ಆಗ್ತಾ ಇರುವಂತಹ ಒಂದು ಅಂಶವನ್ನ ನಾವಿಲ್ಲಿ
ಕಾಣ್ಬಹುದು. ಇಲ್ಲಿ H2 ಅನಿಲ ಅಂತ ಏನಿದೆಯಲ್ಲ ಇದು ಬಿಡುಗಡೆ ಆಗತ್ತೆ. ಇಲ್ಲಿ ಉಂಟಾಗ್ತಾ ಇರುವಂತಹ ಬದಲಾವಣೆ ಏನು, ರಾಸಾಯನಿಕ ಕ್ರಿಯೆ ಏನು ಅಂತಂದ್ರೆ ಇಲ್ಲಿ ಅನಿಲ ವಿಕಸನ ಆಗಿರುವಂತಹದ್ದು. ಅರ್ಥ ಆಗ್ತಾ ಇದೆಯಾ? ಹಾಗೇನೆ ಇನ್ನೂ ಒಂದು ಉದಾಹರಣೆಯನ್ನ ನೋಡೋದಿದ್ರೆ ನೋಡಿ, ಈ ವಿಡಿಯೋದಲ್ಲಿ ನಮಗೆ ಮೆಗ್ನೀಷಿಯಂ ರಿಬ್ಬನ್ನಿನ ಸ್ಥಿತಿ ಬದಲಾವಣೆ ತೋರಿಸುವಂತಹ ಒಂದು ವಿಡಿಯೋ. ನಾನಿವಾಗ ವಿಡಿಯೋವನ್ನ ಪ್ಲೇ ಮಾಡ್ತೀನಿ. ಎಲ್ಲರಿಗೂ ವಿಡಿಯೋ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಇಲ್ಲಿ ಏನು ಸುರುಳಿ ಸುತ್ತಕೊಂಡಿದೆಯಲ್ಲ, ಇದನ್ನ ಮೆಗ್ನೀಷಿಯಂ ರಿಬ್ಬನ್ ಅಂತ ಕರಿತೀವಿ. ಅಂದ್ರೆ ಮೆಗ್ನೀಷಿಯಂ ಧಾತುವಿನಿಂದ ಆದಂತಹ ಒಂದು ರಿಬ್ಬನ್ ಇದು. ಇದರ ಒಂದು ಸಣ್ಣ ತುಣುಕನ್ನ ಇದನ್ನ ನಾವು ಟಾಂಗ್ಸ್ ಅಂತ ಕರಿತೀವಿ. ಈ ಟಾಂಗ್ಸ್ ನ ಸಹಾಯದಿಂದ ಒಂದು ಸಣ್ಣ ಮೆಗ್ನೀಷಿಯಂ ರಿಬ್ಬನ್ ಅನ್ನ ಹೀಗೆ ಒಂದು ಬೆಂಕಿಗೆ ಒಡ್ಡಿದಾಗ, ಇಲ್ಲಿ ನಾವು ಬರ್ನರ್ ಅನ್ನ ಇಟ್ಟಿದ್ದೀವಿ. ಈ ಬರ್ನರಿನ ಬೆಂಕಿಗೆ ನಾವು ಈ ಮೆಗ್ನೀಷಿಯಂ ರಿಬ್ಬನ್ ಅನ್ನ ಹಿಡಿದಾಗ ಏನಾಗತ್ತೆ, ಮೆಗ್ನೀಷಿಯಂ ರಿಬ್ಬನ್ ಗಾಳಿಯಲ್ಲಿರುವಂತಹ ಆಕ್ಸಿಜನ್ನ ಜೊತೆಗೆ, ನಮಗೆ ನಾವು ಉಸಿರಾಡೋದಿಕ್ಕೆ ಗಾಳಿಯ ಆಕ್ಸಿಜನ್ನ ಅವಶ್ಯಕತೆ ಇದೆ. ಗಾಳಿಯಲ್ಲಿ ಆಕ್ಸಿಜನ್ ಇರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಈ ಅಂಶ. ಸೊ ಇಲ್ಲೇನಾಗ್ತಾ ಇದೆ, ಈ ಮೆಗ್ನೀಷಿಯಂ ರಿಬ್ಬನ್ ಏನಿದೆಯಲ್ಲ ಇದು ಬೆಂಕಿಗೆ ಹಿಡಿದಾಗ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಅನ್ನ ಅದು ಆಕ್ಸಿಜನ್ನ ಜೊತೆ ಅದು ವರ್ತಿಸಿ ಬಿಳಿ ಪುಡಿಯನ್ನ ಕೊಡತ್ತೆ. ಮೆಗ್ನೀಷಿಯಂ ಆಕ್ಸೈಡ್ ನ ಪುಡಿ ಅಂತ ಕರಿತೀವಿ ಅದಕ್ಕೆ. ನಿಮ್ಗಿಲ್ಲಿ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರಬಹುದು ಹೇಗೆ ಬೆಂಕಿಗೆ ಹಿಡಿದಾಗ ಅದು ಪುಡಿ ಪುಡಿಯಾಗಿ ಉದುರುತ್ತೆ. ಕಾಣಿಸ್ತಾ ಇದೆಯಾ? ಈ ಬಿಳಿಯ ಪುಡಿಗಳು ಏನಪ್ಪಾ ಅಂತ ಅಂದ್ರೆ ಮೆಗ್ನೀಷಿಯಂ ರಿಬ್ಬನ್ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ನ ಜೊತೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ನಮ್ಗೆ ಕೊಡುತ್ತೆ. ಇದು ಮೆಗ್ನೀಷಿಯಂನ ಸ್ಥಿತಿ ಬದಲಾಯಿತು, ಹೌದಾ? ಅದಕ್ಕೆ ಒಂದು ಉದಾಹರಣೆ. ಸ್ಥಿತಿನೂ ಬದಲಾಯಿತು, ಹಾಗೆ ಅದರ ಒಂದು ತಾಪಮಾನನೂ ಕೂಡ ಬದಲಾಗಿದೆ. ಸೊ ಇದು ಕೂಡ ನಮ್ಮ ರಾಸಾಯನಿಕ ಕ್ರಿಯೆಗೆ ಒಂದು ಉದಾಹರಣೆ. ನಿಮ್ಮ ಪುಸ್ತಕದಲ್ಲಿ ನೋಡೋದಾದ್ರೆ ನೀವು ಈ ಚಿತ್ರವನ್ನ ಗಮನಿಸಬಹುದು. ಇದಕ್ಕೆ ನಾವು ಬರ್ನರ್ ಅಂತ ಕರಿತೀವಿ, ಬನ್ಸನ್ ಬರ್ನರ್ ಅಂತ ಕರಿತೀವಿ ಇದಕ್ಕೆ. ನೀವು ಮುಂದಿನ ತರಗತಿಯಲ್ಲಿ ಇದನ್ನ ವಿಜ್ಞಾನವನ್ನ ತಗೊಂಡ್ರೆ ನೀವು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಅಭ್ಯಾಸ ಮಾಡ್ತೀರಿ. ಇಲ್ಲಿ ಬರ್ನರ್ ಹತ್ರಕ್ಕೆ ಈ ತರ ಇಕ್ಕಳದ ಸಹಾಯದಿಂದ, ಟಾಂಗ್ಸ್ ಅಂತ ನಾನು ಆಗ್ಲೇ ಹೇಳದ್ನಲ್ಲ, ನಾವು ಆಡು ಭಾಷೆಯಲ್ಲಿ ಇಕ್ಳ ಅಂತ ಕರಿತೀವಿ ಅದಕ್ಕೆ. ನಿಮ್ಗೆಲ್ಲರಿಗೂ ಈ ಶಬ್ದ ಪರಿಚಯ ಇರಬಹುದು. ಸೊ ಆ ಇಕ್ಕಳದ ಸಹಾಯದಿಂದ ಮೆಗ್ನೀಷಿಯಂ ರಿಬ್ಬನ್ ಅನ್ನ ನಾವು ಹೀಗೆ ಹಿಡಿದಾಗ ನಾವು ಬಿಳಿಯ ಪುಡಿಯನ್ನ ನಾವು ಈ ವಾಚ್ ಗ್ಲಾಸ್ ಮೇಲೆ ಈ ತರ ನಾವು ಗಮನಿಸಬಹುದು. ಇದರಲ್ಲಿ ನಮ್ಗೆ ಮೆಗ್ನೀಷಿಯಂ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ನ ಜೊತೆಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಆಗ್ತಾ ಇರುವಂತಹ ಒಂದು ರಾಸಾಯನಿಕ ಕ್ರಿಯೆ ಗಮನಕ್ಕೆ ಬರುತ್ತೆ. ಹಾಗಿದ್ರೆ ನಮ್ಗೆ ಇಲ್ಲಿ ಅರ್ಥ ಆಗಿದ್ದೇನು? ರಾಸಾಯನಿಕ ಕ್ರಿಯೆ ನಡೆದಾಗ ಒಂದು ಸ್ಥಿತಿಯಲ್ಲಿ ಬದಲಾವಣೆ ಆಗಬಹುದು, ಇಲ್ಲ ಬಣ್ಣ ಬದಲಾವಣೆ ಆಗಬಹುದು, ಅನಿಲ ವಿಕಸನ ಆಗಬಹುದು, ಅಥವಾ ತಾಪಮಾನದಲ್ಲಿ ಬದಲಾವಣೆ ಆಗಬಹುದು. ಈ ಎಲ್ಲ ಅಂಶಗಳ ಆದಾಗ ನಾವು ಏನಂತ ನಿರ್ಧಾರ ಮಾಡಬಹುದು, ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ. ಇವಾಗ ನಾವು ತಗೊಳ್ಳುವಂತಹ ಆಹಾರ ನಮ್ಮ ದೇಹದ ಒಳಗಡೆ ಹೋಗಿ ನಮ್ಗೆ ಶಕ್ತಿಯನ್ನ ಕೊಡತ್ತೆ, ಹೌದಾ? ನಾವು ತಿಂದಾದ್ಮೇಲೆ ನಮ್ಗೆ ಎನರ್ಜಿ ಬಂದ ಹಾಗೆ ಫೀಲ್ ಆಗತ್ತೆ, ಹೌದಾ? ಸೊ ಅದು ರಾಸಾಯನಿಕ ಕ್ರಿಯೆಗೆ ಇನ್ನೊಂದು ಉದಾಹರಣೆ. ಅದೇ ತರ ನಾನು ಆಗ್ಲೇ ಹೇಳ್ದೆ, ಮಾತ್ರೆ ತಗೊಳ್ಳುವಂತಹದ್ದು. ನಾವಿವಾಗ ತಲೆನೋವು ಬಂದಿದೆ ಅಂತ ನಾವು ಒಂದು ಮಾತ್ರೆಯನ್ನ ನುಂಗ್ತೀವಿ. ಅದು ಶರೀರಕ್ಕೆ ಹೊಟ್ಟೆ ಒಳಗಡೆ ಹೋದ್ರೂ ಸಹ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಗೆ ತಲೆನೋವು ವಾಸಿಯಾಗಿರತ್ತೆ, ಹೌದಾ? ಸೊ ಅದರ ಅರ್ಥ ಏನು? ನಮ್ಮ ಶರೀರದ ಒಳಗಡೆಗೆ ಏನೋ ಒಂದು ರಾಸಾಯನಿಕ ಕ್ರಿಯೆ ನಡೆದು ನಮ್ಗೆ ಆ ಮಾತ್ರೆಯ ಪರಿಣಾಮ ತಲೆನೋವು ವಾಸಿಯಾಗಿರತ್ತೆ ಅಂತ. ಗೊತ್ತಾಗ್ತಾ ಇದೆಯಾ? ಓಕೆ. ಇವಾಗ ನಾನು ಇಷ್ಟೆಲ್ಲ ವಿವರಣೆಯನ್ನ ಕೊಟ್ಟೆ. ನಾವು ಅದನ್ನ ವಾಕ್ಯ ರೂಪದಲ್ಲಿ ಬರೆಯೋದಾದ್ರೆ, ರಾಸಾಯನಿಕ ಕ್ರಿಯೆಯನ್ನ ವಾಕ್ಯ ರೂಪದಲ್ಲಿ ಬರಿಬೇಕು ಅಂದ್ರೆ ನೋಡಿ ಎಷ್ಟು ಉದ್ದವಾದಂತಹ ವಾಕ್ಯ ಆಗತ್ತೆ ಅಲ್ವಾ ಮಕ್ಕಳೇ? ಮೆಗ್ನೀಷಿಯಂ ಪ್ರಯೋಗನೇ ತಗೊಂಡ್ರೆ ಮೆಗ್ನೀಷಿಯಂ ರಿಬ್ಬನ್ ಅನ್ನ ಆಮ್ಲಜನಕದ ಜೊತೆಗೆ
ಬರ್ನರಿಗೆ ಹಿಡಿದಾಗ ಅದು ವಾತಾವರಣದಲ್ಲಿರುವಂತಹ ಆಮ್ಲಜನಕದ ಜೊತೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಕೊಡ್ತಾ ಇದೆ. ಇಷ್ಟುದ್ದದ ವಾಕ್ಯವನ್ನ ನಾವು ಬರಿಬೇಕಾಗತ್ತೆ. ಎಷ್ಟು ಟೈಮ್ ಬೇಕಾಗತ್ತೆ, ಎಷ್ಟು ಜಾಗ ಬೇಕಾಗತ್ತೆ. ಏನ್ ಮಾಡಬಹುದು ಅದಕ್ಕೆ? ನಾವು ಹೇಗಾದ್ರೂ ಇದನ್ನ ಕಡಿಮೆ ಜಾಗದಲ್ಲಿ ಬರೆಯೋದಿಕ್ಕೆ ಏನಾದ್ರೂ ದಾರಿ ಇದೆಯಾ? ನಿಮ್ಗೇನಾದ್ರೂ ಗೊತ್ತಿದ್ಯಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾರು ಬೇಗ ಬೇಗ ಕಮೆಂಟ್ ಮಾಡ್ತೀರಾ ನೋಡೋಣ. ನಿಮ್ಗೆ ಏನಾದ್ರೂ ಇದರಲ್ಲಿ ಚಿಕ್ಕದಾಗಿ ಬರೆಯೋದಿಕ್ಕೆ ಏನಾದ್ರೂ ದಾರಿ ಗೊತ್ತಿದ್ರೆ ಹೇಳಿ ನೋಡೋಣ. ಸೊ ಈ ತರ ಉದ್ದವಾದಂತಹ ವಾಕ್ಯವನ್ನ ಬರೆಯೋದು ತುಂಬಾ ಟೈಮ್ ಬೇಕಾಗತ್ತೆ, ಹಾಗೆ ಜಾಗನೂ ಬೇಕಾಗತ್ತೆ. ಅದ್ರ ಬದಲಿಗೆ ನಾವೇನ್ ಮಾಡಬಹುದು, ಈ ಒಂದು ಕ್ರಿಯೆಯನ್ನ ನಾವು ಪದಗಳ ಮೂಲಕ, ಪದ ಸಮೀಕರಣದ ಮೂಲಕ ನಾವು ಚಿಕ್ಕದಾಗಿ ಬರೆಯೋದಿಕ್ಕೆ ಪ್ರಯತ್ನ ಮಾಡಬಹುದು. ಹೇಗೆ? ಮೆಗ್ನೀಷಿಯಂ ರಿಬ್ಬನ್ ಮತ್ತೆ ಆಮ್ಲಜನಕ ಇಲ್ಲಿ ವರ್ತಿಸ್ತಾ ಇದೆ. ನಮ್ಗೆ ಇಲ್ಲಿ ಗೊತ್ತಿರೋದು ಯಾವ ಎರಡು ವಸ್ತುಗಳು ಪರಸ್ಪರ ವರ್ತಿಸ್ತಾ ಇದೆ? ಮೆಗ್ನೀಷಿಯಂ ರಿಬ್ಬನ್ ಮತ್ತೆ ಆಮ್ಲಜನಕ, ಹೌದಾ? ಅದು ವರ್ತಿಸಿ ನಮ್ಗೆ ಏನನ್ನ ಕೊಡ್ತಾ ಇದೆ? ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ನಮ್ಗೆ ಕೊಡ್ತಾ ಇದೆ, ಹೌದಾ? ಅದಕ್ಕೆ ನಾವು ಆ ಒಂದು ವಾಕ್ಯ ರೂಪದಲ್ಲಿ ಇರೋದನ್ನ ಚಿಕ್ಕದಾಗಿ ನಾವು ಅದನ್ನ ಸಂಕ್ಷಿಪ್ತವಾಗಿ ಬರೆಯೋದಿಕ್ಕೋಸ್ಕರ ಪದ ಸಮೀಕರಣಗಳನ್ನ ನಾವು ಬಳಸಬಹುದು. ಈಗ ಮೇಲ್ಗಡೆ ಕೊಟ್ಟಿರುವಂತಹ ಒಂದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಮೆಗ್ನೀಷಿಯಂ ರಿಬ್ಬನ್ನಿನ ಏನು ಪ್ರಯೋಗವನ್ನ ನಾನು ಇವಾಗ ವಿಡಿಯೋ ಮೂಲಕ ನಿಮಗೆ ತೋರಿಸ್ದೆ, ಅದನ್ನ ನಾವು ಪದ ಸಮೀಕರಣದ ರೂಪದಲ್ಲಿ ಬರೆಯೋದಾದ್ರೆ ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಾ ಇರಬಹುದು, ಈ ತರ ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ಅಂದ್ರೆ ಆಮ್ಲಜನಕ, ಇದೆರಡು ವರ್ತಿಸ್ತಾ ಇರೋದನ್ನ ಹೀಗೆ ಪದಗಳ ಮೂಲಕ ನಾವು ಬರಿಬಹುದು. ಅದನ್ನ ಬರೆಯೋದಾದ್ರೆ ಇಲ್ಲಿ ಕೆಳಗಡೆ ನಾನು ಬರಿತೀನಿ ನೋಡಿ. ಕಾಣಿಸ್ತಾ ಇದೆಯಾ ಬರಿತಾ ಇರೋದು? ಇಲ್ಲಿ ವರ್ತಿಸ್ತಾ ಇರುವಂತಹ ವಸ್ತು ಏನು? ಮೆಗ್ನೀಷಿಯಂ ಮತ್ತೆ ಆಮ್ಲಜನಕ, ಹೌದಾ? ಇದೆರಡರ ಮಧ್ಯೆ ಕ್ರಿಯೆ ನಡೀತಾ ಇದೆ. ಹಾಗಾಗಿ ನಾನು ಇದನ್ನ ಪ್ರತಿವರ್ತಕಗಳು ಅಂತ ಕರಿತೀನಿ. ಒಂದ್ರ ಜೊತೆಗೆ ಒಂದು ಯಾವ ಎರಡು ವಸ್ತುಗಳು ಒಂದ್ರ ಜೊತೆಗೆ ಒಂದು ವರ್ತಿಸ್ತವಲ್ಲ, ಅವನ್ನ ನಾವು ಏನಂತ ಕರಿತೀವಿ? ಪ್ರತಿವರ್ತಕಗಳು. ಯಾಕೆ? ಅವು ಒಂದ್ರ ಜೊತೆಯಲ್ಲಿ ಒಂದು ವರ್ತಿಸ್ತಾ ಇದೆ, ಹೌದಾ? ಹಾಗಾಗಿ ಯಾವ ವಸ್ತುಗಳು ಪರಸ್ಪರ ವರ್ತಿಸ್ತವಲ್ಲ ಅವನ್ನ ಪ್ರತಿವರ್ತಕಗಳು ಅಂತ ಕರಿತೀವಿ. ಈ ಪ್ರಯೋಗವನ್ನ ನಾವು ತಗೊಳ್ಳೋದಾದ್ರೆ ಇದರಲ್ಲಿ ಮೆಗ್ನೀಷಿಯಂ ಮತ್ತೆ ಆಮ್ಲಜನಕ, ಆಕ್ಸಿಜನ್ ಏನಿದೆಯಲ್ಲ ಅದು ನಮ್ಮ ಪ್ರತಿವರ್ತಕಗಳು, ಹೌದಾ? ಇದೆರಡು ನಮ್ಮ ಪ್ರತಿವರ್ತಕಗಳು. ಇದೆರಡು ವರ್ತಿಸಿ ನಮ್ಗೆ ಇನ್ನೊಂದು ಹೊಸ ಒಂದು ವಸ್ತು ಉತ್ಪನ್ನ ಆಗ್ತಾ ಇದೆ, ಹೌದಾ? ಅದನ್ನ ನಾವು ಉತ್ಪನ್ನ ಅಂತ ಕರಿತೀವಿ. ಅದನ್ನ ಹೀಗೆ ಬಾಣದ ಗುರುತನ್ನ ಸೂಚಿಸೋ ಮೂಲಕ ನಾವು, ಯಾಕೆ ಇಲ್ಲಿ ಮ್ಯಾಗ್ನೀಷಿಯಂ ಮತ್ತು ಆಮ್ಲಜನಕ ಎರಡು ವರ್ತಿಸಿ ನಮ್ಗೆ ಮೆಗ್ನೀಷಿಯಂ ಆಕ್ಸೈಡ್ ಉತ್ಪತ್ತಿ ಆಗ್ತಾ ಇದೆ, ಹೊಸದೊಂದು ವಸ್ತು ನಮ್ಗೆ ಸಿಗ್ತಾ ಇದೆ, ಹೌದಾ? ಅದಕ್ಕೆ ಅದನ್ನ ಒಂದು ಬಾಣದ ಗುರುತಿನ ಸಹಾಯದಿಂದ ನಾವು ಪ್ರತಿವರ್ತಕ ಮತ್ತೆ ಉತ್ಪನ್ನವನ್ನ ಹೀಗೆ ಬರಿತೀವಿ. ಪ್ರತಿವರ್ತಕಗಳನ್ನ ನಾವು ಸಾಮಾನ್ಯವಾಗಿ ಬಾಣದ ಗುರುತಿನ ಎಡಭಾಗದಲ್ಲಿ ಬರಿತೀವಿ, ಮತ್ತೆ ಉತ್ಪನ್ನವನ್ನ ನಾವು ಬಾಣದ ಗುರುತಿನ ಬಲಭಾಗದಲ್ಲಿ ಬರಿತೀವಿ. ಸೊ ಇಲ್ಲಿ ಉತ್ಪನ್ನವನ್ನ ಬರೆಯೋದಿದ್ರೆ ಈ ತರ ಇಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಪ್ರತಿವರ್ತಕಗಳು. ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಇದೆರಡು ಪ್ರತಿವರ್ತಕಗಳು. ಈ ಕಡೆ ಕಾಣಿಸ್ತಾ ಇರುವಂತಹದ್ದು ಉತ್ಪನ್ನ. ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ನಮ್ಗೆ ಉತ್ಪನ್ನವಾಗಿ ಕೊಡುತ್ತೆ. ಸೊ ಈ ಎರಡು ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ಅನ್ನ ನಾವು ಏನಂತ ಕರಿತೀವಿ? ಪ್ರತಿವರ್ತಕಗಳು.
ಬಾಣದ ಗುರುತಿನ ಸಹಾಯದಿಂದ ನಾವು ಪ್ರತಿವರ್ತಕಗಳನ್ನ ಮತ್ತೆ ಉತ್ಪನ್ನವನ್ನ ಬೇರ್ಪಡಿಸ್ತಾ ಇದ್ದೀವಿ. ನಾವು ಒಟ್ಟಿಗೆ ಬರೆದ್ರೆ ಯಾವ ಎರಡು ವಸ್ತುಗಳು ವರ್ತಿಸ್ತಾ ಇದೆ, ಯಾವುದು ಉತ್ಪನ್ನ ಅಂತ ಹೇಗೆ ಗೊತ್ತಾಗತ್ತೆ ನಮ್ಗೆ? ಹೌದಾ? ಸೊ ನಮ್ಗೆ ಅಲ್ಲಿ ಒಂದು ಪ್ರತಿವರ್ತಕಗಳನ್ನ ಮತ್ತೆ ಉತ್ಪನ್ನವನ್ನ ಬೇರ್ಪಡಿಸೋದು ಅನಿವಾರ್ಯ. ಅದಕ್ಕೆ ನಾವೇನ್ ಮಾಡ್ತೀವಿ, ಪ್ರತಿವರ್ತಕಗಳನ್ನ ಫಸ್ಟಿಗೆ ಬರೆದು ಒಂದು ಬಾಣದ ಗುರುತು, ಇದು ಎರಡು ನಮ್ಗೆ ಈ ಉತ್ಪನ್ನವನ್ನ ಕೊಡ್ತಾ ಇದೆ ಅನ್ನೋದಕ್ಕೆ ಒಂದು ಆ ಒಂದು ಡೈರೆಕ್ಷನ್ ಅಲ್ಲಿ ನಾವು ಒಂದು ಬಾಣದ ಗುರುತನ್ನ, ಆ ದಿಕ್ಕಿನಲ್ಲಿ ಒಂದು ಬಾಣದ ಗುರುತನ್ನ ಹಾಕಿ ಉತ್ಪನ್ನವನ್ನ ಬರಿತೀವಿ. ಇದು ಪದ ಸಮೀಕರಣದ ರೂಪದಲ್ಲಿ ಆಯಿತು. ನೋಡಿ, ಇಲ್ಲಿ ನಾನು ಇವಾಗಲೇ ಹೇಳದ್ನಲ್ಲ, ಅದರ ವಿವರಣೆಯನ್ನ ನಾವಿಲ್ಲಿ ಮತ್ತೆ ನೋಡಬಹುದು. ಪದ ಸಮೀಕರಣದಲ್ಲಿ ನಾವು ಉತ್ಪನ್ನಗಳನ್ನ ಬಾಣದ ಗುರುತಿನ ಬಲಭಾಗದಲ್ಲಿ ಹಾಗೆ ಬಾಣದ ಗುರುತಿನ ಎಡಭಾಗದಲ್ಲಿ ಪ್ರತಿವರ್ತಕಗಳನ್ನ ನಾವು ಬರಿತೀವಿ. ಹಾಗೆ ನಮ್ಗೆ ಇವಾಗ ನಾವು ಈಗ ನೋಡಿರೋ ಒಂದು ಉದಾಹರಣೆಯಲ್ಲಿ 2 ಪ್ರತಿವರ್ತಕಗಳಿತ್ತು, ಹೌದಾ? ಮತ್ತು ಒಂದು ಉತ್ಪನ್ನ ಇತ್ತು. ಆದ್ರೆ ನಾವು ಮುಂದೆ ಅಭ್ಯಾಸ ಮಾಡುವಂತಹ ಹಲವಾರು ಕ್ರಿಯೆಗಳಲ್ಲಿ ಏನಾಗತ್ತೆ, 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಇರಬಹುದು, ಹಾಗೆ 2 ಅಥವಾ ಅದಕ್ಕಿಂತ ಹೆಚ್ಚು ಉತ್ಪನ್ನಗಳು ಇರಬಹುದು. ನಾವು ಅದೆಲ್ಲದನ್ನು ಬೇರೆ ಬೇರೆಯಾಗಿ ಬರಿಬೇಕು ಅಲ್ವಾ? ಯಾವುದೆಲ್ಲ ಪ್ರತಿವರ್ತಕಗಳು ವರ್ತಿಸ್ತಾ ಇದೆ, ಅದರಿಂದ ನಮ್ಗೆ ಯಾವುದೆಲ್ಲ ಉತ್ಪನ್ನಗಳು ದೊರೀತಾ ಇದೆ ಅಂತ ನಾವು ಬೇರೆ ಬೇರೆಯಾಗಿ ಬಿಡಿಸಿ ಬರಿಬೇಕು. ಹೇಗೆ ಬಿಡಿಸಿ ಬರೆಯೋದು? ಅದಕ್ಕೆ ನಾವೇನ್ ಮಾಡ್ತೀವಿ, ಆ ಒಂದು ಪ್ರತಿವರ್ತಕಗಳ ವಿಭಿನ್ನವಾದಂತಹ ಪ್ರತಿವರ್ತಕಗಳು 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ವರ್ತಿಸ್ತಾ ಇರತ್ತೆ. ಅದನ್ನ ನಾವು ಏನ್ ಮಾಡ್ತೀವಿ, ಒಂದು ಪ್ರತಿವರ್ತಕವನ್ನ ಬರೆದಾದ್ಮೇಲೆ 2ನೇ ಪ್ರತಿವರ್ತಕವನ್ನ ಬರೆಯೋದಿಕ್ಕೆ ಮಧ್ಯದಲ್ಲಿ ನಾವು ಪ್ಲಸ್ ಚಿಹ್ನೆಯನ್ನ ಬಳಸ್ತೀವಿ. ಅದನ್ನ ಬೇರ್ಪಡಿಸೋದಿಕ್ಕೆ, ಎಷ್ಟು ಪ್ರತಿವರ್ತಕಗಳು ವರ್ತಿಸ್ತಾ ಇದೆ ಅನ್ನೋದನ್ನ ನಾವು ಅಲ್ಲಿ ಕ್ಲಿಯರ್ ಆಗಿ ತೋರಿಸೋದಿಕ್ಕೆ ನಾವು ಮಧ್ಯದಲ್ಲಿ ಪ್ಲಸ್ ಚಿಹ್ನೆಯನ್ನ ಬಳಸ್ತೀವಿ. ಅದೇ ತರ ಉತ್ಪನ್ನದ ಸೈಡಲ್ಲೂ ಹಾಗೆ, ನಾವು 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನ ಸಿಗ್ತಾ ಇದೆ ನಮ್ಗೆ ಅಂತ ಅಂದ್ರೆ ಅದನ್ನ ನಾವು ಬೇರೆ ಬೇರೆಯಾಗಿ ಬರೆಯೋದಿಕ್ಕೆ ಆ ಉತ್ಪನ್ನಗಳ ಮಧ್ಯದಲ್ಲಿ ನಾವು ಪ್ಲಸ್ ಚಿಹ್ನೆಯನ್ನ ತೋರಿಸ್ತೀವಿ. ಆಮೇಲೆ ನಮ್ಮ ಬಾಣದ ಗುರುತು ಏನಿದೆಯಲ್ಲ, ಆ ಬಾಣದ ಗುರುತು ನಮ್ಮ ಕ್ರಿಯೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ಸೂಚಿಸುತ್ತೆ. ಇವಾಗ ನಾವು ಈ ಒಂದು ಪ್ರಯೋಗದಲ್ಲೇ ನೋಡೋದಾದ್ರೆ, ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ 2 ಮಿಕ್ಸ್ ಆಗಿ ನಮ್ಗೆ ಮೆಗ್ನೀಷಿಯಂ ಆಕ್ಸೈಡ್ ಸಿಗ್ತಾ ಇದೆ, ಹೌದಾ? ಅದು ಈ ಕಡೆ ಬಾಣದ ಗುರುತನ್ನ ನಾವು ಅದಕ್ಕೆ ತೋರಿಸ್ಬೇಕು. ಗೊತ್ತಾಗ್ತಾ ಇದೆಯಾ ನಿಮ್ಗೆಲ್ಲರಿಗೂ? ಬಾಣದ ಗುರುತು, ಪ್ರತಿವರ್ತಕ ಬರೆಯೋದು ಹೇಗೆ, ಆಮೇಲೆ ಉತ್ಪನ್ನವನ್ನ ಬರೆಯೋದು ಹೇಗೆ ಅನ್ನೋದೆಲ್ಲದು ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಓಕೆ. ನೆಕ್ಸ್ಟ್, ಇವಾಗ ಪದಗಳನ್ನ ಬರೆದ್ವಿ, ಪದ ಸಮೀಕರಣದಲ್ಲಿ ಬರೆದ್ವಿ, ವಾಕ್ಯ ರೂಪದಲ್ಲಿರೋದನ್ನ ಪದ ಸಮೀಕರಣದಲ್ಲಿ ಬರೆದ್ವಿ. ಆದ್ರೂ ಈ ಪದ ಸಮೀಕರಣನೂ ಕೂಡ ಸ್ವಲ್ಪ ಟೈಮನ್ನ ತಗೊಳತ್ತೆ ಅಲ್ವಾ ಬರೆಯೋದಿಕ್ಕೆ? ಅದಕ್ಕೆ ನಾವು ಏನ್ ಮಾಡಬಹುದು, ಈ ಪದ ಸಮೀಕರಣವನ್ನ ಇನ್ನೂ ಸುಲಭವಾಗಿಸಿ ಬರೆಯೋದಿಕ್ಕೆ ಸಾಧ್ಯ ಇದೆ. ಅದು ಹೇಗೆ ಅಂದ್ರೆ, ನಾವು ಪದಗಳ ಬದಲಿಗೆ ಅದರ ಸಂಕೇತವನ್ನ, ನೀವು ಈಗಾಗಲೇ ಧಾತುಗಳ ಅಭ್ಯಾಸವನ್ನ ಮಾಡಿದಿರಲ್ವಾ? ಧಾತುಗಳ ಸಂಕೇತಗಳನ್ನು ತಿಳ್ಕೊಂಡಿದ್ದೀರಾ? ಸೊ ಆ ಧಾತುಗಳನ್ನ ನಾವು ನೇರವಾಗಿ ಬರೆಯೋದು, ಧಾತು ಅಥವಾ ಸಂಯುಕ್ತ ರೂಪದಲ್ಲಿ, ಸಂಯುಕ್ತ ಇದ್ರೆ ಸಂಯುಕ್ತದ ರೂಪದಲ್ಲಿ ನಾವು ಬರೆಯೋದು. ಪದದ ಬದಲಿಗೆ ಅವುಗಳ ಒಂದು ಏನು ಗುರುತನ್ನ ನಾವು ಬಳಸೋದು. ಧಾತುಗಳ ಹೆಸರನ್ನ ನಾವು ನೇರವಾಗಿ ಬರೆಯೋದ್ರ ಮೂಲಕ ಆ ಒಂದು ಸಮೀಕರಣವನ್ನ ಇನ್ನೂ ಕೂಡ ಸುಲಭವಾಗಿ ಸಂಕ್ಷಿಪ್ತವಾಗಿ ಬರಿಬಹುದು. ಈ ಹಿಂದಿನ ಉದಾಹರಣೆಯಲ್ಲಿ ನಾವು ನೋಡಿದ್ವಲ್ಲ, ಮೆಗ್ನೀಷಿಯಂನ ಏನು ಗುರುತು ಏನು? Mg ಅಲ್ವಾ? ಗೊತ್ತಿದೆಯಾ ನಿಮ್ಗೆ? ನೆನ್ಪು ಮಾಡ್ಕೊಳ್ಳಿ. ಧಾತುಗಳನ್ನ ನೆನ್ಪು ಮಾಡ್ಕೊಂಡ್ರೆ ಅವು ಎಲ್ಲ ಧಾತುಗಳಿಗೂ ನಾವು ಒಂದೊಂದು ಗುರುತನ್ನ ನೋಡಿದೀವಿ ಈಗಾಗಲೇ, ಹೌದಾ? ಸೊ ಆ ಗುರುತನ್ನ ನೋಡೋದಾದ್ರೆ ಮೆಗ್ನೀಷಿಯಂನ ಗುರುತು Mg, ಹಾಗೇನೆ ಆಕ್ಸಿಜನ್ ಆಮ್ಲಜನಕದ ಗುರುತು O ಅಲ್ವಾ? ಅದಕ್ಕೆ ಮೆಗ್ನೀಷಿಯಂ ಅಂತ ಬರೆಯೋದ್ರ ಬದಲು Mg ಅಂತ ಬರಿಬಹುದು, ಆಮೇಲೆ ಆಕ್ಸಿಜನ್ ಅಂತ ಬರೆಯೋ ಬದಲು O ಅಂತ ನಾವು ಬರೆದು ಅದನ್ನ ಇನ್ನೂ ಕೂಡ ಸುಲಭವಾಗಿ ಬರೀತೀವಿ.
ಆಮೇಲೆ ಇದೆರಡು ವರ್ತಿಸಿ ನಮಗೆ ಏನು ಕೊಡ್ತಾ ಇದೆ? ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಕೊಡ್ತಾ ಇದೆ, ಹೌದಾ? ಅದಕ್ಕೆ MgO ಇದು ನಮಗೆ ಉತ್ಪನ್ನವಾಗಿ ಸಿಗ್ತಾ ಇದೆ. ಗೊತ್ತಾಗ್ತಾ ಇದೆಯಾ ಮಕ್ಕಳೇ ನಿಮ್ಗೆ? ಹೈಡ್ರೋಜನ್ನಿನ ಗುರುತು ಏನು ಹೇಳ್ತೀರಾ? ಹೈಡ್ರೋಜನ್, ಕಾರ್ಬನ್ ಇದೆಲ್ಲದು ತುಂಬಾನೇ ನಾವು ಈ ಕ್ಲಾಸಲ್ಲಿರ್ಬೋದು ಅಥವಾ ಮುಂದೆ ಬರುವಂತಹ ಕ್ಲಾಸ್ಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನ ಮಾಡ್ತೀವಿ ಅಲ್ವಾ? ಹಾಗಾಗಿ ಒಂದಿಷ್ಟು ಧಾತುಗಳನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಅದಕ್ಕೆ ಹೈಡ್ರೋಜನ್ನ ಗುರುತು ಮತ್ತೆ ಆಮ್ಲಜನಕದ ಗುರುತು, ಕಾರ್ಬನ್ನ ಗುರುತು ಇದೆಲ್ಲದನ್ನು ನೀವು ಆದಷ್ಟು ನೆನ್ಪು ಮಾಡ್ಕೊಳ್ತಾ ಇರಬೇಕು. ಆಯ್ತಾ? ಯಾರಾದ್ರೂ ಹೇಳ್ಬೋದಾ ಹೈಡ್ರೋಜನ್ನ ಗುರುತು ಏನು ಅಂತ? ಆಕ್ಸಿಜನ್ನ ಗುರುತು ಏನು ಅಂತ ಹೇಳ್ಬೋದಾ? ಆಕ್ಸಿಜನ್ ನಾನು ಆಲ್ರೆಡಿ ಇಲ್ಲಿ ತೋರಿಸಿದ್ದೀನಿ, ಸುಲಭವಾಗಿ ಹೇಳ್ಬೋದು ನೋಡ್ಕೊಂಡು. ಅದು ಬಿಟ್ಟು ಬೇರೆ ಕಾರ್ಬನ್ದು, ನೈಟ್ರೋಜನ್ ನೆನ್ಪು ಮಾಡ್ಕೊಳ್ಳಿ, ಅದರ ಗುರುತುಗಳನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಆದಷ್ಟು. ಆಮೇಲೆ ಈ ತರ ನಾವು ಗುರುತನ್ನ ಬರ್ದಾಗ್ಲೂ ಇದರಲ್ಲೂ ಸಹ ನಾವೇನ್ ಮಾಡ್ತೀವಿ? ಪ್ರತಿವರ್ತಕಗಳನ್ನ ಬಾಣದ ಗುರುತಿನ ಎಡಭಾಗದಲ್ಲಿ ಹಾಗೆ ಉತ್ಪನ್ನಗಳನ್ನ ಬಾಣದ ಗುರುತಿನ ಬಲಭಾಗದಲ್ಲಿ ಬರಿತೀವಿ. ಆಮೇಲೆ ಈ ತರ ನಾವು ಸಮೀಕರಣವನ್ನ ಬರೆದಾಗ ಇನ್ನೊಂದು ಅಂಶ ನಾವು ಗಮನಿಸಲೇಬೇಕಾದಂತಹ ಇನ್ನೊಂದು ಅಂಶ ಏನು ಅಂದ್ರೆ ಅದು ಸಮತೋಲನದಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಗಮನಿಸಲೇಬೇಕು. ಯಾಕೆ? ನಮ್ಗೆ ಸಂರಕ್ಷಣಾ ಸೂತ್ರ ಏನಂತ ಹೇಳತ್ತೆ? ನಾವು ಏನು ಮಾಸ್ ಅನ್ನ ನಾವು ಸೃಷ್ಟಿಸೋದಕ್ಕೂ ಸಾಧ್ಯ ಇಲ್ಲ ಅಥವಾ ಅದನ್ನ ನಾಶಪಡಿಸೋದಕ್ಕೂ ಸಾಧ್ಯ ಇಲ್ಲ. ಅದನ್ನ ನಾವು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲು ಮಾಡಬಹುದು, ಹೌದಾ? ನಾವು ಅದನ್ನ ಬದಲಾವಣೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಇದೆ. ನಾವು ಅದನ್ನ ಸೃಷ್ಟಿನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹಾಗೇನೆ ಅದನ್ನ ನಾಶ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಸಮತೋಲನದಲ್ಲಿರೋದು. ನಾವು ಎಷ್ಟೋ ಒಂದು ವಸ್ತುವನ್ನ ಹಾಕ್ತಾ ಇದ್ದೀವಿ ಅಂದ್ರೆ ಅಷ್ಟೇ ವಸ್ತು ನಮ್ಗೆ ಉತ್ಪನ್ನದಲ್ಲೂ ಸಿಗ್ಬೇಕು. ನಾವು ಅಲ್ಲಿಂದ ಯಾವ್ದನ್ನು ತೆಗಿತಾ ಇಲ್ಲ, ಹೌದಾ? ನಾವು ಎರಡನ್ನು ಒಂದಿಷ್ಟು ಸೇರಿಸ್ತಾ ಇದ್ದೀವಿ ಅಂದ್ರೆ ಅಷ್ಟೇ ವಸ್ತು ನಮ್ಗೆ ಉತ್ಪನ್ನದಲ್ಲೂ ಸಿಗ್ಬೇಕು ಸಂರಕ್ಷಣಾ ಸೂತ್ರದ ಪ್ರಕಾರ, ಹೌದಾ? ಅದಕ್ಕೆ ನಾವು ಆ ಒಂದು ನಮ್ಮ ಸಮೀಕರಣವನ್ನ ಸರಿದೂಗಿಸೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಇರತ್ತೆ. ಹಾಗಾಗಿ ನಾವು ಸಮೀಕರಣ ಸರಿದೂಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ಗಮನಿಸಲೇಬೇಕು. ಸಮೀಕರಣ ಬರೆದಾಗ ಅದು ಸರಿದೂಗಿದ್ಯಾ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಹೇಗೆ ನೋಡೋದು? ಇವಾಗ ನಾನು ಈ ಒಂದು ಸಮೀಕರಣವನ್ನ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಚಿತ್ರದಲ್ಲಿ. Mg ಮತ್ತೆ O2 MgO ನ ಕೊಡ್ತಾ ಇದೆ. ಅಂದ್ರೆ ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಕೊಡ್ತಾ ಇರುವಂತಹದ್ದು, ಹೌದಾ? ಇಲ್ಲಿ ನಾವು ಒಂದು ಪರಮಾಣು Mgಯ ಒಂದು ಪರಮಾಣುವನ್ನ ತಗೊಂಡಿದೀವಿ, ಹಾಗೆ ಆಕ್ಸಿಜನ್ನ 2 ಪರಮಾಣುವನ್ನ ತಗೊಂಡಿದೀವಿ. ಬಾಣದ ಗುರುತಿನ ಬಲಭಾಗದಲ್ಲಿ ನಮಗೆ Mg ಮತ್ತೆ ಒಂದು O ಕಾಣ್ತಾ ಇದೆ. ಹಾಗಿದ್ರೆ ಈ ಸಮೀಕರಣ ಸರಿದೂಗಿದ್ಯಾ? ಗಮನಿಸಿ, ಸರಿದೂಗಿದ ಹಾಗೆ ಕಾಣಿಸ್ತಾ ಇದೆಯಾ ನಿಮ್ಗೆ? ನೋಡಿ ಸರಿಯಾಗಿದ್ಯಾ ಅಂತ? ಇಲ್ಲ ಅಲ್ವಾ? ಅದಕ್ಕೆ ಈ ತರ ಒಂದು ಅಪೂರ್ಣವಾದಂತಹ ಸಮೀಕರಣವನ್ನ ನಾವು ಸರಿದೂಗಿಸೋದು ತುಂಬಾ ಅವಶ್ಯಕ. ಅದು ಸಮತೋಲನದಲ್ಲಿ ಇರಲೇಬೇಕು ಕಡ್ಡಾಯವಾಗಿ. ಹಾಗಾಗಿ ನಾವೇನ್ ಮಾಡ್ತೀವಿ? ಸಮೀಕರಣಗಳನ್ನ ಬರೆದ ನಂತರ ಅವು ಉತ್ಪನ್ನ ಮತ್ತೆ ಪರಿವರ್ತಕಗಳ ಭಾಗದಲ್ಲಿರುವಂತಹ ಎಷ್ಟು ಏನು ಅದರ ಒಂದು ನಂಬರ್ಸ್ ಏನಿದೆಯಲ್ಲ ಅದು ಸೇಮ್ ಇದೆಯಾ ಇಲ್ವಾ, ಎರಡೂ ಭಾಗದಲ್ಲಿ ಅದು ಸೇಮ್ ಇದೆಯಾ ಇಲ್ವಾ, ಬಲಭಾಗದಲ್ಲಿ ಇರೋವಷ್ಟೇ ಎಡಭಾಗದಲ್ಲೂ ಇದೆಯಾ ಇಲ್ವಾ ಅನ್ನೋದನ್ನ ನಾವು ನೋಡಲೇಬೇಕಾಗತ್ತೆ. ಸಮತೋಲನವನ್ನ ಕಾಪಾಡ್ಕೊಳ್ಳೋದು ಅವಶ್ಯಕವಾಗಿರುತ್ತೆ. ಆಯ್ತಾ? ಈ ಒಂದು ವಾಕ್ಯದಲ್ಲಿ ನಾವು ಆ ಅಂಶವನ್ನ ಗಮನಿಸಬಹುದು. ಉತ್ಪನ್ನಗಳಲ್ಲಿ ಇರುವಂತಹ ಅಂಶ ದ್ರವ್ಯರಾಶಿಯನ್ನ ನಾನು ಆಗ್ಲೇ ಹೇಳಿದೆ, ದ್ರವ್ಯರಾಶಿಯನ್ನ ನಾವು ಸೃಷ್ಟಿಸೋದಿಕ್ಕೂ ಸಾಧ್ಯ ಇಲ್ಲ ಅಥವಾ ನಾಶಪಡಿಸೋದಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅದೆರಡರಲ್ಲೂ ಅಂದ್ರೆ ಪ್ರತಿವರ್ತಕಗಳ ಭಾಗದಲ್ಲೂ ಮತ್ತೆ
ಉತ್ಪನ್ನಗಳ ಭಾಗದಲ್ಲೂ ಅದನ್ನ ಸಮತೋಲನದಲ್ಲಿ ಇಡೋದು ತುಂಬಾ ಅವಶ್ಯಕ. ಈಗ ಇಲ್ಲಿ ಒಂದು ನಾವು ಎರಡನೇ ಪ್ರಯೋಗ ನೋಡಿದ್ವಿ ಅಲ್ವಾ, ಸತು ಮತ್ತೆ ಸಲ್ಫ್ಯೂರಿಕ್ ಆಮ್ಲದ್ದು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದ್ದಂತಹ ಒಂದು ಪ್ರಯೋಗ. ಆ ಪ್ರಯೋಗದ ಒಂದು ಪದ ಸಮೀಕರಣವನ್ನ ನಾವು ಇಲ್ಲಿ ಗಮನಿಸಬಹುದು. ಇಲ್ಲಿ ನೋಡೋದಾದ್ರೆ ಸತು ಮತ್ತೆ ಸಲ್ಫ್ಯೂರಿಕ್ ಆಮ್ಲ ಎರಡು ಪ್ರತಿವರ್ತಿಸಿ ಸತುವಿನ ಸಲ್ಫೇಟ್ ಮತ್ತೆ ಜಲಜನಕ ಅಂದ್ರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದೆ. ಇದೇನಿದೆಯಲ್ಲ, ಇದು ಹೈಡ್ರೋಜನ್ ಅನಿಲ. ಗೊತ್ತಾಗ್ತಾ ಇದೆಯಾ? ಇವಾಗ ಇದು ಪದ ಸಮೀಕರಣದ ರೂಪದಲ್ಲಿ ಇದೆ, ಹೌದಾ? ನಾವು ಇದಕ್ಕೆ ಸಮೀಕರಣವನ್ನ ಬರೆದ್ರೆ ಈ ರೀತಿಯಾಗಿ ಬರಿಬಹುದು. Zn ಅನ್ನೋದು ಸತುವಿನ ಗುರುತು, ಹೌದಾ? ಧಾತುವಿನ ಸೂತ್ರ ಅದು Zn. ಸತುವನ್ನ ನಾವು ಈ ರೀತಿಯಾಗಿ ಬರಿತೀವಿ. ಹಾಗೆ H ಅಂದ್ರೆ ಹೈಡ್ರೋಜನ್. ನಾನು ಆಗ್ಲೇ ನಿಮ್ಗೆ ಕೇಳಿದ್ದೆ ಹೈಡ್ರೋಜನ್ನಿನ ಧಾತು ಸೂತ್ರ ಏನು ಅಂತ, ಗುರುತೇನು ಅಂತ, ಹೌದಾ? ನೋಡಿ ಇಲ್ಲಿ ಯಾರೆಲ್ಲ ಮರ್ತ್ಕೊಬಿಟ್ಟಿದ್ರಿ ಇಲ್ಲಿ ನೆನಪಿಸ್ಕೊಳ್ಬಹುದು. ಹೈಡ್ರೋಜನ್ ಅಂದ್ರೆ H ಅಂತ ಬರಿತೀವಿ ನಾವು. S ಅಂದ್ರೆ ಸಲ್ಫರ್, O ಅನ್ನ ಆಕ್ಸಿಜನ್ ಅನ್ನ O ಅಂತ ಬರಿತೀವಿ. ಸೊ ಸಲ್ಫ್ಯೂರಿಕ್ ಆಸಿಡ್ನ ಸೂತ್ರವನ್ನ ನಾವು H2SO4 ಅಂತ ಬರಿತೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪದ ಸಮೀಕರಣ, ಇದನ್ನ ನಾವು ಹೀಗೆ ಸಮೀಕರಣದ ರೂಪದಲ್ಲಿ ಬರೆದ್ರೆ ನಮ್ಗೆ ಅದು ಈ ರೀತಿಯಾಗಿ ಸಿಗತ್ತೆ. ನೀವಿಲ್ಲಿ ಗಮನಿಸಬಹುದು, ಇಲ್ಲಿ ಬರೀ Zn H2SO4 ಈ ತರ ಮಾತ್ರ ಇಲ್ಲ, ಬ್ರಾಕೆಟ್ ಅಲ್ಲಿ ಇನ್ನೂ ಏನೋ ಬರ್ದಿದ್ದೀನಿ ನಾನು. ಇದೇನು ಯಾರಿಗಾದ್ರೂ ಗೊತ್ತಿದ್ಯಾ? ಈ ಬ್ರಾಕೆಟ್ ಅಲ್ಲಿ SO, L, G ಅಂತ ಎಲ್ಲ ಬರ್ದಿದ್ದೀನಿ ನಾನು. ಇದೇನು ಅಂತ ಯಾರಿಗಾದ್ರೂ ಗೊತ್ತಿದ್ಯಾ? ಯಾರಾದ್ರೂ ಉತ್ತರವನ್ನ ಕೊಡ್ಬಹುದಾ? ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? ಇಲ್ಲಿ ಎಲ್ಲ SO, L ಮತ್ತೆ G ಅಂತ ಬರ್ದಿರೋದು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದ್ರೆ ಈ S ಅಂದ್ರೆ ಏನು, L ಅಂದ್ರೆ ಏನು, G ಅಂದ್ರೆ ಏನು? ನೋಡಿ, ನಾವು ಪ್ರತಿವರ್ತಕ ಮತ್ತೆ ಉತ್ಪನ್ನ ಅಂತ ಆಗ್ಲಿಂದ ಹೇಳ್ತಾ ಬಂದೆ ಅಲ್ವಾ? ಆದ್ರೆ ಪ್ರತಿವರ್ತಕಗಳಲ್ಲಿ ಕೆಲವೊಂದು ಘನ ರೂಪದಲ್ಲಿ ಇರಬಹುದು. ವಸ್ತುಗಳ ಸ್ಥಿತಿಯನ್ನ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಲ್ವಾ? ಯಾವುದೆಲ್ಲ ಸ್ಥಿತಿಯಲ್ಲಿರತ್ತೆ? ಘನ, ದ್ರವ ಮತ್ತೆ ಅನಿಲ ರೂಪದಲ್ಲಿ ಇರತ್ತೆ, ಹೌದಾ? ಘನ ರೂಪದಲ್ಲಿದ್ರೆ ನಾವು ಯಾವ್ದಾದ್ರು ಒಂದು ವಸ್ತು ಘನ ರೂಪದಲ್ಲಿದ್ರೆ ನಾವು ಅದನ್ನ ಬ್ರಾಕೆಟ್ ಅಲ್ಲಿ S ಅಂತ ಬರಿತೀವಿ. ದ್ರವ ರೂಪದಲ್ಲಿರುವಂತಹ ವಸ್ತುಗಳನ್ನ L ಅಂತ ಬರಿತೀವಿ. ಬ್ರಾಕೆಟ್ ಒಳಗಡೆಗೆ ಬರಿಬೇಕು ಅದನ್ನ. ಸಮೀಕರಣವನ್ನ ಬರೆಯೋ ಪದ್ಧತಿಯಲ್ಲಿ ಇದು ಒಂದು ನಿಯಮದ ತರ ನೀವು ಅರ್ಥ ಮಾಡ್ಕೋಬಹುದು. ನಾವು ಈ ತರ ಧಾತುಗಳನ್ನ ಬರೆದಾದ್ಮೇಲೆ ಅದರ ಸ್ಥಿತಿಯನ್ನ ನಾವು ಈ ತರ ಬ್ರಾಕೆಟ್ ಅಲ್ಲಿ ಸೂಚಿಸ್ತೀವಿ. ಯಾಕೆ ಸ್ಥಿತಿಯನ್ನ ಸೂಚಿಸ್ಬೇಕು? ನಾವು ಸ್ಥಿತಿಯನ್ನ ಸೂಚಿಸದೆ ಹೋದ್ರೆ ಅದು ಯಾವ ರೂಪದಲ್ಲಿದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಅಲ್ವಾ? ಅಪೂರ್ಣ, ಅದು ಸಹ ಅಪೂರ್ಣನೇ. ಆ ಥರ ನಾವು ಬರೆದ್ರೆ ಅದು ಕೂಡ ಅಪೂರ್ಣ ಸಮೀಕರಣ ಆಗುತ್ತೆ. ಹಾಗಾಗಿ ನಾವು ಅವುಗಳ ಸ್ಥಿತಿಗಳನ್ನು ಸಹ ನಾವು ಸಮೀಕರಣದಲ್ಲಿ ಗುರ್ತಿಸ್ಬೇಕಾಗತ್ತೆ, ಬರೆದು ನಾವು ಅದನ್ನ ತೋರಿಸ್ಬೇಕು. ಅದಕ್ಕಾಗಿ ಏನು ಬ್ರಾಕೆಟ್ ಅಲ್ಲಿ SO, L ಅಥವಾ G, ಯಾವುದಕ್ಕೆ S ಬರಿತೀವಿ, ಯಾವುದಕ್ಕೆ G ಬರಿತೀವಿ, ಯಾವುದಕ್ಕೆ L ಬರಿತೀವಿ ಅಂದ್ರೆ ಇಲ್ಲಿ ನೋಡಿ, ಘನ ರೂಪದಲ್ಲಿದ್ರೆ ಅದಕ್ಕೆ ನಾವು ಬ್ರಾಕೆಟ್ ಅಲ್ಲಿ S ಅಂತ ಬರಿತೀವಿ. ಅದೇ ದ್ರವ ರೂಪದಲ್ಲಿದ್ರೆ ಅದನ್ನ L ಅಂತ ಬರಿತೀವಿ. ಅನಿಲ ರೂಪದಲ್ಲಿದ್ರೆ G ಅಂತ ಬರಿತೀವಿ. ಎಲ್ಲಿಂದ ಬಂತು ಇದೆಲ್ಲ ಶಬ್ದ? SO, L, G ಈ ಅಕ್ಷರಗಳನ್ನೇ ನಾವು ಯಾಕೆ ಬರಿಬೇಕು ಅಂದ್ರೆ, ಈ ಘನವನ್ನ ನಾವು ಇಂಗ್ಲಿಷ್ ನಲ್ಲಿ ಸಾಲಿಡ್ ಅಂತ ಕರಿತೀವಿ, ದ್ರವವನ್ನ ಲಿಕ್ವಿಡ್ ಅಂತ ಕರಿತೀವಿ, ಹಾಗೆ ಅನಿಲವನ್ನ ಗ್ಯಾಸ್ ಅಂತ ಕರಿತೀವಿ. ಎಲ್ಲಾ ಶಬ್ದದ ಮೊದಲನೇ ಅಕ್ಷರವನ್ನ ತಗೊಂಡು ನಾವು ಇಲ್ಲಿ ಸೂಚಿಸೋದು.
ಇದಕ್ಕೆ ಪ್ರತ್ಯೇಕವಾಗಿ ಕನ್ನಡದಲ್ಲಿ ಪ್ರತ್ಯೇಕವಾಗಿ ಇಲ್ಲ, ಇಂಗ್ಲಿಷ್ನಿಂದನೇ ಎಸ್ಸು ಎಲ್ಲು ಮತ್ತೆ ಜಿ ಅನ್ನ ನಾವು ಕಾಪಿ ಮಾಡ್ತಾ ಇದ್ದೀವಿ. ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಕಾಪಿ ಮಾಡಿ ಬರಿತಾ ಇದ್ದೀವಿ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಘನ ವಸ್ತುವನ್ನ ಎಸ್ ಅಂತ ಸೂಚಿಸ್ತೀವಿ, ದ್ರವವನ್ನ ಎಲ್, ಮತ್ತೆ ಅನಿಲ ವಸ್ತುವನ್ನ ಅನಿಲವಾಗಿದ್ರೆ ಪ್ರತಿವರ್ತಕದಲ್ಲಾಗಿರಬಹುದು ಅಥವಾ ಉತ್ಪನ್ನದ ಬದಿಯಲ್ಲಾಗಿರಬಹುದು, ಎರಡು ಬದಿಗಳಲ್ಲಿ ನಮಗೆ ದೊರಕಿರುವಂತಹ ಅಥವಾ ನಮ್ಮ ಹತ್ರ ಇರುವಂತಹ ವಸ್ತುಗಳು ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ಈ ರೀತಿಯಾಗಿ ಸೂಚಿಸ್ತೀವಿ. ಹಾಗೆ ಇನ್ನೊಂದು ಅಂಶ ಗಮನಿಸಬೇಕಾಗಿರೋದೇನು ಅಂದ್ರೆ, ನೀವು ಕೆಲವೊಂದು ಸಮೀಕರಣದಲ್ಲಿ ಗಮನಿಸಬಹುದು, ಈ ಎಸ್ ಎಲ್ ಜಿ ಇದರ ಜೊತೆಯಲ್ಲಿ ಇನ್ನೊಂದು ಎ ಕ್ಯೂ ಅಂತ ಬರ್ದಿದ್ದಿರತ್ತೆ. ಎ ಕ್ಯೂ ಅಂದ್ರೆ ಏನು, ಯಾರಿಗಾದ್ರೂ ಗೊತ್ತಿದ್ಯಾ? ನಾನೇ ಹೇಳ್ಬಿಡ್ತೀನಿ. ಎ ಕ್ಯೂ ಅಂತ ಅಂದ್ರೆ ಯಾವ್ದಾದ್ರೂ ವಸ್ತು ನೀರಿನಲ್ಲಿ ಕರಗಿಸಿ ನಾವು ಅದನ್ನ ಪ್ರತಿವರ್ತಕವಾಗೋ ಅಥವಾ ಉತ್ಪನ್ನವಾಗೋ ನಾವು ಅದನ್ನ ನಮ್ಮ ಹತ್ರ ಇದ್ರೆ, ನಮ್ಗೆ ಸಿಕ್ಕಿದ್ರೆ ಅದನ್ನ ನಾವು ಎಕ್ವಿಯಸ್ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ಎಕ್ವಿಯಸ್ ಅಂತ ಹೇಳ್ತೀವಿ. ಹಾಗಾಗಿ ಅದನ್ನ ಎ ಕ್ಯೂ ಅಂತ ನಾವು ಸೂಚಿಸೋದು. ಯಾವುದಾದ್ರೂ ವಸ್ತು ನೀರಿನಲ್ಲಿ ಅಥವಾ ಜಲೀಯ ರೂಪದಲ್ಲಿದ್ರೆ ಅದನ್ನ ನಾವೇನಂತ ಗುರುತಿಸ್ತೀವಿ, ಎ ಕ್ಯೂ ಅಂತ. ಅದಕ್ಕೆ ಇಲ್ಲಿ ಬರೆಯೋದಾದ್ರೆ ಜಲೀಯ ವಸ್ತು, ಜಲೀಯ ಪ್ರತಿವರ್ತಕ ಅಥವಾ ಉತ್ಪನ್ನ. ಎರಡೂ ಬದಿಯಲ್ಲೂ ನಮಗೆ ಒಂದಿಷ್ಟು ಅಂಶಗಳು ಸಿಗತ್ತೆ, ನಾವು ಅದರ ಸ್ಥಿತಿಗಳನ್ನ ಗುರುತಿಸ್ಬೇಕಾಗತ್ತೆ. ಹಾಗಾಗಿ ಈ ತರ ಎಸ್ ಎಲ್ ಜಿ ಮತ್ತೆ ಎ ಕ್ಯೂ. ಅರ್ಥ ಆಯ್ತಾ? ಹೀಗೆ ನಾವು ಸೂಚಿಸ್ತೀವಿ. ನಾನು ಆಗ್ಲೇ ಮಾತಾಡುವಾಗ ಸಮೀಕರಣವನ್ನ ಸರಿದೂಗಿಸೋದು ತುಂಬಾನೇ ಅವಶ್ಯಕ ಅಂತ ಹೇಳಿದೆ, ಹೌದಾ? ಸಮೀಕರಣ ಸರಿದೂಗಿಸೋದು ಅಂದ್ರೆ ಏನು, ಹೇಗೆ ಮಾಡಬೇಕು, ನಾವು ಸಮೀಕರಣವನ್ನ ಸರಿದೂಗಿಸೋದು ಹೇಗೆ? ನಾವಿಲ್ಲಿ ನೋಡೋದಾದ್ರೆ ಇಲ್ಲೊಂದು ನಮಗೆ ಸಮೀಕರಣ ಕಾಣಿಸ್ತಾ ಇದೆ. ಸತ್ತು ಮತ್ತೆ ಸಲ್ಫ್ಯೂರಿಕ್ ಆಮ್ಲ ವರ್ತಿಸಿ ಸತ್ತುವಿನ ಸಲ್ಫೇಟ್ ಮತ್ತೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇರುವಂತಹ ಒಂದು ಸಮೀಕರಣ. ಆದ್ರೆ ಇಲ್ಲಿರುವಂತಹ ಸತುವಿನ ಪ್ರಮಾಣ ಮತ್ತೆ ಇಲ್ಲಿರುವಂತಹ ಸತುವಿನ ಪ್ರಮಾಣ ಸೇಮ್ ಇದೆಯಾ? ಇಲ್ಲಿ ಎಷ್ಟು ಹೈಡ್ರೋಜನ್ ಇದೆಯೋ ಅಷ್ಟೇ ಹೈಡ್ರೋಜನ್ ನಮಗೆ ಉತ್ಪನ್ನದಲ್ಲೂ ಸಿಗ್ತಾ ಇದೆಯಾ? ಇಲ್ಲಿರುವಂತಹ ಸಲ್ಫರ್ನ ಅಂಶ ಅಷ್ಟೇ ಇದೆಯಾ ಇಲ್ಲಿ ಅಂತ ಹೇಳಿ ನಾವು ಪ್ರತಿಯೊಂದು ಪ್ರತಿವರ್ತಕದಲ್ಲಿರುವಂತಹ ಪ್ರತಿಯೊಂದು ಧಾತುವನ್ನು, ಪ್ರತಿಯೊಂದು ಪರಮಾಣುವನ್ನು ನಾವು ತಗೊಂಡು ನಾವು ಅದನ್ನ ನೋಡ್ಬೇಕಾಗತ್ತೆ. ನಾನು ಈಗ ಇಲ್ಲಿ H2SO4 ಅಂತ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ನಾನು ಈ ಒಂದು ಇಡೀ H2SO4 ಅನ್ನೇ ನಾನು ತಗೊಳ್ಳೋದಿಕ್ ಬರಲ್ಲ. ಇದರಲ್ಲೂ ಸಹ ಮತ್ತೆ ಹೈಡ್ರೋಜನ್ ಇದೆ, ಸಲ್ಫರ್ ಇದೆ, ಹಾಗೆ ಆಕ್ಸಿಜನ್ ಇದೆ. ನಾವು ಪ್ರತಿಯೊಂದು ಪರಮಾಣುವನ್ನು ನಾವು ಸರಿದೂಗಿಸ್ಬೇಕಾಗತ್ತೆ. ಸಮೀಕರಣ ಸರಿದೂಗಿಸುವಾಗ ನಾವು ಪ್ರತಿಯೊಂದು ಪರಮಾಣುವನ್ನು ತಗೊಂಡು ಅದು ಎಡಭಾಗದಲ್ಲಿ ಮತ್ತೆ ಬಲಭಾಗದಲ್ಲಿ ಸರಿಯಾಗಿದ್ಯಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬೇಕು. ಅದಕ್ಕೆ ನಾವೇನ್ ಮಾಡಬಹುದು ಅಂದ್ರೆ, ನಿಮ್ಗೆ ಇಲ್ಲಿ ಕೆಳಗಡೆ ಒಂದು ಕೋಷ್ಟಕ ಕಾಣ್ತಾ ಇರ್ಬೋದು ಈ ತರ ಇಲ್ಲಿ, ಹೌದಾ? ಪ್ರತಿಯೊಂದು ಧಾತುವನ್ನು ಫಸ್ಟ್ ಒಂದು ಬಾಕ್ಸ್ ಹಾಕಿ ನಾವು ಅದನ್ನ ಬರ್ಕೋಬೇಕು. ಎಷ್ಟು ಪ್ರತಿವರ್ತಕದ ಭಾಗದಲ್ಲಿ ಮತ್ತೆ ಉತ್ಪನ್ನ ಭಾಗದಲ್ಲಿ ಎರಡೂ ಭಾಗದಲ್ಲಿ ಇರುವಂತಹದ್ದು ಸೇಮ್ ಇರುತ್ತೆ, ಹೌದಾ? ಧಾತುಗಳಂತೂ ಸೇಮೇ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಧಾತುವಿನ ಹೆಸರನ್ನು ನಾವು ಬರೆದು ಅದಾದ್ಮೇಲೆ ಪ್ರತಿವರ್ತಕದ ಒಂದು ಭಾಗವನ್ನ ಸಪರೇಟ್ ಮಾಡಿ ಉತ್ಪನ್ನದ ಭಾಗವನ್ನ ನಾವು ಹೀಗೆ ಎರಡು ಸಪರೇಟ್ ಬಾಕ್ಸ್ ಆಗಿ ಬರ್ಕೊಳ್ಳೋದು. ಬರ್ಕೊಂಡಾದ್ಮೇಲೆ ಇವಾಗ ಮೊದಲನೇ ಧಾತು, ನಾವು ಬರೆದಿರುವಂತಹ ಮೊದಲನೇ ಧಾತು ಈಗ ಪ್ರತಿವರ್ತಕದ ಭಾಗಕ್ಕೆ ಬಂದ್ರೆ ಇಲ್ಲಿ ಒಂದು ಸತುವಿನ ಒಂದು ಪರಮಾಣು ನಮ್ಗೆ ಕಾಣಿಸ್ತಾ ಇದೆ, ಹೌದಾ? ಅದಕ್ಕೆ ಪ್ರತಿವರ್ತಕಗಳ ಭಾಗದಲ್ಲಿ ಈ ಸತುವಿನ ಚಿಹ್ನೆಯ ಮುಂದೆ 1 ಅಂತ ಬರ್ಕೊಳ್ಳೋದು. ಯಾಕೆ? ಇಲ್ಲಿ 1 ಕಾಣಿಸ್ತಾ ಇದೆ, ಹೌದಾ? ಇದ್ರ ಹಿಂದೆ ಏನೂ ಇಲ್ಲ, ಸಹಗುಣಕ ಏನೂ ಇಲ್ಲ ಇದಕ್ಕೆ. ZN ನ ಹಿಂದೆ ಯಾವ ನಂಬರ್ಸು ನಮ್ಗೆ ಕಾಣಿಸ್ತಾ ಇಲ್ಲ. ಏನೂ ಇಲ್ಲ ಅಂದ್ರೆ ಅರ್ಥ 1 ಅಲ್ವಾ? ಹಾಗಾಗಿ ಜಿಂಕ್ ನ ಮುಂದೆ 1 ಅಂತ ಬರೆದ್ವಿ. ಆಮೇಲೆ ಅದನ್ನ ಈ ಕಡೆಗೂ ಗಮನಿಸಿ, ಉತ್ಪನ್ನದ ಭಾಗದಲ್ಲೂ ಗಮನಿಸಿ, ಇಲ್ಲೂ ಸಹ ಒಂದೇ ಇದೆ.
ಕಾಣಿಸ್ತಾ ಇದೆಯಾ? ಇಲ್ಲೂ ಕೂಡ ಒಂದು ಮಾತ್ರ ಜಿಂಕು ಸತು ನಮಗೆ ಕಾಣಿಸ್ತಾ ಇದೆ. ಅದೇ ಥರ ಮುಂದಿನ ಧಾತುವಿಗೆ ಹೋದರೆ ಹೈಡ್ರೋಜನ್. ಹೈಡ್ರೋಜನ್ ಎಷ್ಟು ಪರಮಾಣುಗಳು ಕಾಣಿಸ್ತಾ ಇದೆ ಇಲ್ಲಿ? ಇಲ್ಲಿ ಹಿಂದೆ ಯಾವ ನಂಬರು ನಮಗೆ ಕಾಣಿಸ್ತಾ ಇಲ್ಲ. ಆದರೆ ಈ ಹೈಡ್ರೋಜನ್ನ ಕೆಳಗಡೆ ಒಂದು ನಂಬರ್ ಇದೆ, ಹೌದಾ? ಇಲ್ಲಿ 2 ಅಂತ. ಅದು ಸಹ ಆ ಪರಮಾಣು ಎಷ್ಟು ಅಂಶ ಅಲ್ಲಿ ಇದೆ ಅನ್ನೋದನ್ನ ಸೂಚಿಸುತ್ತೆ. ಅದ್ರ ಕೆಳಗಡೆ ಇರುವಂತಹ ನಂಬರ್ ಕೂಡ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ನಾವು ಏನಂತ ಅರ್ಥ ಮಾಡ್ಕೋಬಹುದು, ಹೈಡ್ರೋಜನ್ನ 2 ಪರಮಾಣುಗಳಿದೆ. ಪ್ರತಿವರ್ತಕದ ಭಾಗದಲ್ಲಿ ಹೈಡ್ರೋಜನ್ನ 2 ಪರಮಾಣುಗಳನ್ನು ನಾವು ಗಮನಿಸಬಹುದು. ಆಮೇಲೆ ಉತ್ಪನ್ನದ ಭಾಗಕ್ಕೆ ಬಂದ್ರೆ, ಉತ್ಪನ್ನದ ಸೈಡಿಗೆ ಬಂದ್ರೆ ನಾವು ಇಲ್ಲೂ ಸಹ ಹೈಡ್ರೋಜನ್ನ ಕೆಳಗಡೆಗೆ 2 ಅಂತ ನಂಬರ್ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ನೋಡಿ, ಉತ್ಪನ್ನದ ಭಾಗದಲ್ಲೂ ಕೂಡ 2 ಅಂತ ಸೂಚಿಸಿದ್ದೀವಿ. ಅರ್ಥ ಆಗ್ತಾ ಇದೆಯಾ? ನಂತರ ಮುಂದೆ ಇರುವಂತಹದ್ದು ಸಲ್ಫರ್. ಸಲ್ಫರ್ ಅನ್ನ ಬರೆದಿದ್ದಾರೆ. ಅದರ ಮುಂದ್ಗಡೆಗೆ ಎಷ್ಟು ನಂಬರ್ ಅಲ್ಲಿದೆ? ಇದರ ಹಿಂದ್ಗಡೆಗೂ ಯಾವ ನಂಬರು ಇಲ್ಲ, ಕೆಳಗಡೆಗೂ ಯಾವ ನಂಬರು ಇಲ್ಲ, ಹೌದಾ? ಏನೂ ಇಲ್ಲ ಅಂದ್ರೆ ಅರ್ಥ 1. ನಾನು ಆಗ್ಲೇ ಹೇಳ್ದೆ ಅಲ್ವಾ, ನಾವು ಯಾವುದು ಸಹಗುಣಕ ಇಲ್ಲ ಅಂತ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು? ಅದು ಒಂದು ಅಂಶ ಅಲ್ಲಿ ಭಾಗಿಯಾಗ್ತಾ ಇದೆ, ಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ. ಹಾಗಾಗಿ ಸಲ್ಫರ್ನ ಒಂದು ಅಂಶ ಅಥವಾ ಒಂದು ಪರಮಾಣು ಇಲ್ಲಿ ಭಾಗಿಯಾಗ್ತಾ ಇದೆ. ಅದೇ ತರ ಉತ್ಪನ್ನದ ಭಾಗಕ್ಕೆ ಬಂದ್ರೆ ಇಲ್ಲಿ ನೋಡ್ಬೋದು, ಒಂದು ಮಾತ್ರ ಸಲ್ಫರ್ ಇದೆ, ಹೌದಾ? ಮತ್ತೆಲ್ಲಾದ್ರೂ ಈ ಕಡೆ ಎಲ್ಲಾದ್ರೂ ಸಲ್ಫರ್ ಕಾಣಿಸ್ತಾ ಇದೆಯಾ? ಇಲ್ಲ ಅಲ್ವಾ? ಒಂದು ಮಾತ್ರ ಇದೆ. ಹಾಗಾಗಿ 1 ಅಂತ ಬರಿತೀವಿ. ಆಮೇಲೆ ಕೊನೆಯದಾಗಿ ಉಳಿದಿರೋದು ಆಕ್ಸಿಜನ್. ಇಲ್ಲಿ ಆಕ್ಸಿಜನ್ನ ಹಿಂದ್ಗಡೆಗೆ ಯಾವ ನಂಬರು ಕಾಣಿಸ್ತಾ ಇಲ್ಲ, ಆದ್ರೆ ಇಲ್ಲಿ ಕೆಳಗಡೆಗೆ ನಂಬರ್ ಬರ್ದಿದ್ದಾರೆ, ಹೌದಾ? ಈ ನಂಬರ್ ಸಹ ಇಂಪಾರ್ಟೆಂಟ್, ನಾನಾಗ್ಲೇ ಹೇಳ್ದೆ ನಿಮ್ಗೆ. ಹಾಗಾಗಿ ಇದನ್ನ ನಾವು ಲೆಕ್ಕಕ್ಕೆ ತಗೊಂಡು ಆಕ್ಸಿಜನ್ ಎಷ್ಟು ಪ್ರಮಾಣದಲ್ಲಿದೆ ಅಂತ ಅಂದ್ರೆ 4. ಅದೇ ತರ ಉತ್ಪನ್ನ ಭಾಗಕ್ಕೆ ಬಂದ್ರೆ ಇಲ್ಲೂ ಸಹ ಆಕ್ಸಿಜನ್ 4 ಅಂಶ ಪ್ರೆಸೆಂಟ್ ಇದೆ. ಇಲ್ಲೂ ಸಹ 4 ಅಂಶವನ್ನ ನಾವು ಆಲ್ರೆಡಿ ತೋರಿಸಿದೀವಿ, ಹೌದಾ? ಈಗ ಪ್ರತಿವರ್ತಕ ಮತ್ತೆ ಉತ್ಪನ್ನ ಎರಡೂ ಕಡೆ ಇರುವಂತಹ ಸಂಖ್ಯೆಗಳನ್ನ ಹೋಲಿಕೆ ಮಾಡಿ ನೋಡ್ಬೇಕು, ಸಮ ಸಮ ಇದೆಯಾ ಇಲ್ವಾ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕು. ಮೊದಲನೇದಾಗಿ ಸತು. ಸತು ನಮಗೆ ಪ್ರತಿವರ್ತಕದ ಭಾಗದಲ್ಲೂ ಒಂದಿದೆ, ಉತ್ಪನ್ನದ ಭಾಗದಲ್ಲೂ ಒಂದಿದೆ. ಅಲ್ಲಿಗೆ ಸತು ಬ್ಯಾಲೆನ್ಸ್ ಆಗೋಗಿದೆ, ಅಂದ್ರೆ ಸರಿದೂಗಿದೆ. ಸತುವಿನ ಏನು ನಂಬರ್ ಏನಿದೆ ಅದು ಈಕ್ವಲ್ ಆಗಿದೆ, ಎರಡೂ ಕಡೆಯಲ್ಲೂ ಈಕ್ವಲ್ ಇದೆ, ಹೌದಾ? ಹೈಡ್ರೋಜನ್ ಅನ್ನ ನೋಡಿದ್ರೆ ಅದು ಸಹ ಸೇಮ್ ಇದೆ, ಸಲ್ಫರ್ ಕೂಡ ಸೇಮ್ ಇದೆ, ಆಕ್ಸಿಜನ್ ಕೂಡ ಸೇಮ್ ಇದೆ. ಪ್ರತಿವರ್ತಕ ಮತ್ತೆ ಉತ್ಪನ್ನ ಎರಡು ಭಾಗದಲ್ಲೂ ಕೂಡ ಸೇಮ್ ಇದೆ. ಇದರ ಅರ್ಥ ನಾವು ಏನು ಬರ್ದಿದ್ದೀವಿ ಸಮೀಕರಣ, ಇದು ಸರಿದೂಗಿರುವಂತಹ ಒಂದು ಸಮೀಕರಣ, ಸಮತೋಲನದಲ್ಲಿರುವಂತಹ ಒಂದು ಸಮೀಕರಣ ಆಗಿದೆ. ಅರ್ಥ ಆಯ್ತಾ ನಿಮ್ಗೆ? ಸಮೀಕರಣ ಸರಿದೂಗಿಸೋದು ಹೇಗೆ ಅನ್ನೋದು ಸ್ವಲ್ಪನಾದ್ರೂ ಅರ್ಥ ಆಯ್ತಾ? ಓಕೆ. ಈಗ ನಮ್ಮ ಮುಂದೆ ಇನ್ನೊಂದು ಸಮೀಕರಣ ಇದೆ. ಇಲ್ಲಿ Fe ಅಂತ ಬಂತು. Fe ಯಾವುದ್ರದ್ದು ಧಾತು ಸಂಕೇತ ಅಂತ ಹೇಳಬಹುದಾ? ಯಾವ ಧಾತುವಿನ ಸಂಕೇತ ಅಂತ ನೆನ್ಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. Fe ಯಾವ ಧಾತುವಿನ ಸಂಕೇತ? ನಾವು ಯಾವುದನ್ನ Fe ಅಂತ ಬರಿತೀವಿ? H ಅಂದ್ರೆ ಈಗ ಆಲ್ರೆಡಿ ನಾವು ಈಗ ಹಿಂದಿನ ಉದಾಹರಣೆಯಲ್ಲಿ ನಾವು ನೋಡಿದ್ವಿ, H ಅಂದ್ರೆ ಹೈಡ್ರೋಜನ್, O ಅಂದ್ರೆ ಆಕ್ಸಿಜನ್. ಇಲ್ಲಿ ಹೊಸದಾಗಿ ಬಂದಿರುವಂತಹದ್ದು ಅಂದ್ರೆ Fe ಮಾತ್ರ. Fe ಯಾವುದ್ರದ್ದು ಸಂಕೇತ? ಕಬ್ಬಿಣದ ಸಂಕೇತ. ಕಬ್ಬಿಣವನ್ನ Fe ಅಂತ ಸೂಚಿಸ್ತೀವಿ, ಐರನ್, ಹೌದಾ? ಅದರ ಧಾತು ಸೂತ್ರ Fe. ಗೊತ್ತಾಗ್ತಾ ಇದೆಯಾ? ನಾವು ಈ ಸಮೀಕರಣವನ್ನ ಸರಿದೂಗಿಸೋದಾದ್ರೆ ನಾವು ಪ್ರತಿಯೊಂದಕ್ಕೂ ಹಂತಗಳನ್ನ ನಾವು ಅನುಸರಿಸ್ತಾ ಹೋಗ್ಬೇಕು. ಸಮೀಕರಣ ಸರಿದೂಗಿಸುವಾಗ
ಸುಮ್ಮನೆ ನಾನು ನಂಬರನ್ನ ಬರ್ಕೊಂಡೆ, ಗುಣಾಕಾರ ಮಾಡಿದೆ, ಭಾಗಾಕಾರ ಮಾಡಿದೆ, ಕೂಡಿಸ್ದೆ ಅಂದ್ರೆ ಆಗಲ್ಲ. ಇದು ಸಮೀಕರಣ ಅಲ್ವಾ. ಒಂದಿಷ್ಟು ಪ್ರತಿವರ್ತಕಗಳು ವರ್ತಿಸಿ ನಿರ್ದಿಷ್ಟವಾದಂತಹ ಉತ್ಪನ್ನವನ್ನೇ ಕೊಡತ್ತೆ. ನಂಗೆ ಇಷ್ಟ ಆಯ್ತು, ನಾನು ಎಲ್ಲೋ ಒಂದ್ ಕಡೆ Fe ಸೇರಿಸ್ದೆ, ಇನ್ನೊಂದ್ ಕಡೆ ಸಲ್ಫರ್ ಅನ್ನ ಸೇರಿಸ್ದೆ ಅಂದ್ರೆ ಅದು ಸಾಧ್ಯ ಆಗಲ್ಲ. ನಾವು ಯಾವ ಪ್ರತಿವರ್ತಕಗಳು ವರ್ತಿಸ್ತಾ ಇರ್ತಾವೋ ಅದಕ್ಕೆ ನಿರ್ದಿಷ್ಟವಾದಂತಹ ಒಂದು ಉತ್ಪನ್ನವನ್ನ ನಾವು ಪಡಿಬಹುದು. ಹಾಗಾಗಿ ನಾವು ಆ ಅಣು ಸೂತ್ರದಲ್ಲಿ ನಾವು ಯಾವುದನ್ನು ಬದಲು ಮಾಡೋದಿಕ್ಕಾಗಲ್ಲ. ಅದಕ್ಕೆ ನಾವು ಈ ಒಂದು ಸಮೀಕರಣವನ್ನ ಸರಿದೂಗಿಸುವಾಗ ಸ್ಟೆಪ್ಸ್ ಅನ್ನ, ಹಂತಗಳನ್ನ ನಾವು ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಒಂದಾದ್ಮೇಲೆ ಒಂದು ಹಂತವನ್ನ ನಾವು ಅನುಸರಿಸ್ತಾ ಹೋಗ್ಬೇಕು. ಯಾವುದೆಲ್ಲ ಹಂತ? ಈಗಾಗಲೇ ನಾನು ಒಂದು ಸ್ವಲ್ಪ ನಿಮ್ ಜೊತೆಗೆ ಡಿಸ್ಕಸ್ ಅನ್ನ ಮಾಡಿದ್ದೀನಿ, ಹೇಗೆ ಸರಿದೂಗಿಸೋದು ಅಂತ. ನಾವು ಇನ್ನೊಂದು ಉದಾಹರಣೆಯನ್ನ ತಗೊಂಡು ಇನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಏನ್ ಮಾಡಬಹುದು ಇವಾಗ? ಈ ಸಮೀಕರಣದಲ್ಲಿ ಈ ರೀತಿಯಾಗಿ Fe ಪ್ಲಸ್ H2O ಅದು Fe3O4 ಅನ್ನ ಕೊಡ್ತಾ ಇದೆ, ಮತ್ತೆ H2 ಅನ್ನ ಕೊಡ್ತಾ ಇದೆ. ಈ ತರ ಬೇರೆ ಬೇರೆ ಅಂಶಗಳನ್ನ ನಾವು ನೋಡಬಹುದು ಅಲ್ವಾ. ಅದಕ್ಕೆ ಪ್ರತಿಯೊಂದಕ್ಕೂ ನಾವು ಬಾಕ್ಸ್ ಅನ್ನ ಹಾಕ್ಬೇಕು. ಯಾಕೆ ಬಾಕ್ಸ್ ಅನ್ನ ಹಾಕ್ಬೇಕು? ಯಾಕೆ ಹಾಕ್ಬೇಕು ಅಂದ್ರೆ, ಇಲ್ಲಿ ಏನು ನಮ್ಗೆ ಬಾಕ್ಸ್ ಒಳಗಡೆಗೆ ಏನ್ ಕಾಣಿಸ್ತಾ ಇದೆಯಲ್ಲ, ಇದು ಯಾವುದನ್ನು ನಾವು ಬದಲು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಇದು ನಿರ್ದಿಷ್ಟವಾಗಿದೆ. ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಇದೆಲ್ಲದನ್ನು ನಾವು ಬದಲು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ Fe ಐರನ್ನು, ಇದು H2O ಅಂದ್ರೆ H2O ಅಂದ್ರೆ ಏನು ಅಂತ ಗೊತ್ತಿದೆ ಅಲ್ವಾ? ನೀರನ್ನ ನಾವು H2O ಅಂತ ಬರೀತೀವಿ, ಹೌದಾ? ಸೊ ಐರನ್ ನೀರಿನ ಜೊತೆ ವರ್ತಿಸಿದಾಗ ನಮ್ಗೆ ಈ ಒಂದು ಉತ್ಪನ್ನ ಏನು ಸಿಗ್ತಾ ಇದೆಯಲ್ಲ, ಇದು ನಿರ್ದಿಷ್ಟವಾಗಿ ಯಾವಾಗ್ಲೂ ಕೂಡ ಐರನ್ ನೀರಿನ ಜೊತೆ ವರ್ತಿಸಿದಾಗ ನಮ್ಗೆ ಇದೇ ಒಂದು ಉತ್ಪನ್ನ ದೊರೆಯುತ್ತೆ. ಬಿಟ್ರೆ ನಾವು ಹೊಸದೊಂದು ಉತ್ಪನ್ನವನ್ನ, ಬೇರೆ ಒಂದು ನಮ್ಗೆ ಮನ್ಸಿಗೆ ಬಂದಿದ್ದ ಉತ್ಪನ್ನವನ್ನ ನಾವು ಬರೆಯೋದಿಕ್ಕೆ ಸಾಧ್ಯ ಇಲ್ಲ. ಇದು ಫಿಕ್ಸ್. Fe3O4 ಈ ಒಂದು ಉತ್ಪನ್ನ ಏನಿದೆಯಲ್ಲ, ಇದು ಫಿಕ್ಸ್ ಆಗಿ ನಮ್ಗೆ ಯಾವಾಗ್ಲೂ ಇದೇ ಸಿಗತ್ತೆ. ಅದಕ್ಕೆ ಇದ್ಯಾವುದನ್ನು ನಾವು ಬದಲು ಆಗಲ್ಲ. ಅದಕ್ಕೋಸ್ಕರ ನಾವು ಇದಕ್ಕೆ ಒಂದು ಬಾಕ್ಸ್ ಅನ್ನ ಹಾಕಿ ಇದು ಚೇಂಜ್ ಆಗಲ್ಲಪ್ಪ ಅಂತ ನಾವು ಸೈಡಿಗೆ ಇಟ್ಬಿಡೋದು. ನಾವು ಯಾವುದನ್ನ ಬದಲು ಮಾಡಬಹುದು? ಇವಾಗ ಸಮೀಕರಣ ಸರಿದೂಗಿಸೋದಂತೂ ಮಾಡ್ಲೇಬೇಕು. ಮತ್ತೆ ಇಲ್ಲಿ ಚೇಂಜ್ ಆಗಲ್ಲ, ಇದು ಯಾವುದನ್ನು ಬದಲು ಆಗಲ್ಲ ಅಂದ್ರೆ ಹೇಗೆ ಸರಿದೂಗಿಸೋದು ಅಲ್ವಾ? ನಮ್ಗೆ ಸರಿದೂಗಿಸ್ಬೇಕು ಅಂದ್ರೆ ನಾವು ಕೆಲವೊಂದು ಅಂಶಗಳನ್ನ ನಾವು ಹೊಸದಾಗಿ ಅಲ್ಲಿ ಬರಿಬೇಕಾಗತ್ತೆ. ಅದು ಯಾವ ಅಂಶಗಳನ್ನ ನಾವು ಬದಲು ಮಾಡಬಹುದು, ಯಾವ ಜಾಗದಲ್ಲಿ ನಾವು ಬದಲು ಮಾಡಬಹುದು ಅನ್ನೋದನ್ನ ನಾವೀಗ ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಯಾವುದೇ ಸಮೀಕರಣ, ಈಗ ಇಲ್ಲಿ FeH2O ಅಂತ ಇದೆ. ನಾಳೆ ದಿನ ನಿಮ್ಗೆ ಪರೀಕ್ಷೆಯಲ್ಲಿ ಹೊಸದೊಂದು ಸಮೀಕರಣವನ್ನ ಕೊಡಬಹುದು, ಸರಿದೂಗಿಸಿ ಅಂತ. ಬೇರೆ ಒಂದು ಸಮೀಕರಣವನ್ನ ಕೊಡಬಹುದು. ಯಾವುದೇ ಸಮೀಕರಣ ಕೊಟ್ಟರು ನೀವು ಅದಕ್ಕೆ ಒಂದು ಬಾಕ್ಸ್ ಅನ್ನ ಹಾಕೋಬಿಡಿ. ಬಾಕ್ಸ್ ಅನ್ನ ಹಾಕೊಳ್ಳೋದ್ರ ಮೂಲಕ ನೀವು ಏನಂತ ಅರ್ಥ ಮಾಡ್ಕೋಬೇಕು, ಈ ಬಾಕ್ಸ್ ಒಳಗಡೆ ಇರುವಂತಹ ಅಂಶವನ್ನ ನಾವು ಮುಟ್ಟಬಾರ್ದು, ಅದು ಬದಲು ಮಾಡಬಾರ್ದು, ಬದಲು ಆಗೋದಿಲ್ಲ. ಅದು ಈ ಪ್ರತಿವರ್ತಕಗಳು ವರ್ತಿಸಿ ಈ ಒಂದು ಉತ್ಪನ್ನ ಸಿಗ್ತಾ ಇದೆ ಅನ್ನೋದು ನಿರ್ದಿಷ್ಟ. ಹಾಗಾಗಿ ನಾವು ಅದು ಯಾವುದನ್ನು ಬದಲು ಮಾಡೋದಿಕ್ ಸಾಧ್ಯ ಇಲ್ಲ. ಅದು ನಮ್ಮ ತಲೆಯಲ್ಲಿ ಫಿಕ್ಸ್ ಇರಬೇಕು. ಅಷ್ಟನ್ನ ನಾವು ಫಿಕ್ಸ್ ಮಾಡಿಕೊಂಡು ಈ ಬಾಕ್ಸ್ ಅನ್ನ ಹಾಕಿ ನಂತರದಲ್ಲಿ ನಾನಾಗ್ಲೇ ಹೇಳದ್ನಲ್ಲ, ನೀವೇನ್ ಮಾಡಬಹುದು ಅಂದ್ರೆ ಈ ರೀತಿಯಾಗಿ ಒಂದೊಂದೇ ಧಾತುಗಳನ್ನ ಹೀಗೆ ಬರ್ಕೊಂಡು ಅದು ಪ್ರತಿವರ್ತಕಗಳ ಭಾಗದಲ್ಲಿ ಎಷ್ಟು ನಂಬರಲ್ಲಿದೆ ನಂಬರ್ಸ್ ಅನ್ನ ಬರಿತಾ ಹೋಗೋದು. ಹೀಗೆ ಈಗ ಈ ಒಂದು ಸಮೀಕರಣವನ್ನ ನೋಡಿದ್ರೆ ಪ್ರತಿವರ್ತಕದ ಭಾಗದಲ್ಲಿ ಐರನ್ 1 ಮಾತ್ರ ಇದೆ. ಯಾಕೆ? ಈ ಬಾಕ್ಸಿನ ಹೊರಗಡೆ ಯಾವುದೇ ನಂಬರ್ ಕಾಣಿಸ್ತಾ ಇಲ್ಲ ನಮ್ಗೆ. ಏನು ನಂಬರ್ ಇಲ್ಲ ಅಂದ್ರೆ ನಾನು ಆಗ್ಲೇ ಹೇಳ್ದೆ, ಅರ್ಥ ಏನು? 1, ಅದು 1ರಿಂದ ಗುಣಿಸಲ್ಪಡ್ತಾ ಇದೆ ಅಂತ, ಹೌದಾ? ಹಾಗಾಗಿ 1 ಅಂತ ಬರ್ಕೊಳ್ಳೋದು. ಆಮೇಲೆ ಹೈಡ್ರೋಜನ್ ಪ್ರತಿವರ್ತಕದ ಭಾಗದಲ್ಲಿ ಎಷ್ಟಿದೆ? 2 ಇದೆ. ಆಕ್ಸಿಜನ್ ಎಷ್ಟಿದೆ? 1, ಹೌದಾ? ಹೈಡ್ರೋಜನ್ ಇಲ್ಲಿ ಕೆಳಗಡೆಗೆ 2 ಅಂತ ಬರೆದಿದ್ದಾರೆ. ಇದರ ಪಕ್ಕದಲ್ಲಿ ಏನು ನಂಬರ್ ಇಲ್ಲ. ಆದ್ರೆ ಹೈಡ್ರೋಜನ್ನಿನ ಕೆಳಗಡೆಗೆ, ಧಾತುವಿನ ಕೆಳಗಡೆಗೆ ಯಾವ ನಂಬರ್ ಬರ್ದಿರ್ತಾರೋ ಅದು ಅಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನ ಸೂಚಿಸುತ್ತೆ, ಕೆಳಗಡೆ ಬರ್ದಿರುವಂತಹ ನಂಬರ್ ಸಹ. ಆಯ್ತಾ? ಅದಕ್ಕೆ
ಹೈಡ್ರೋಜನ್ ಅನ್ನ ನಾವು 2 ಅಂತ ಇಲ್ಲಿ ಬರ್ಕೊಂಡಿರೋದು. ಅದೇ ಉತ್ಪನ್ನದ ಸೈಡ್ ಬಂದ್ರೆ ಐರನ್ ಎಷ್ಟು ಪ್ರಮಾಣದಲ್ಲಿದೆ? ಕಬ್ಬಿಣ 3 ಅಂಶ ಇಲ್ಲಿ ಕಾಣಿಸ್ತಾ ಇದೆ, ಹೌದಾ? Fe 3 ಅಂತ ಬರೆದಿದ್ದೀವಿ. ಹಾಗಾಗಿ ಉತ್ಪನ್ನದ ಭಾಗದಲ್ಲಿ 3 ಬರ್ಕೊಂಡು. ಆಕ್ಸಿಜನ್ ಎಷ್ಟು ಕಾಣಿಸ್ತಾ ಇದೆ? ಕೆಳಗಡೆಗೆ 4 ಅಂತ ಬರ್ದಿರೋದಕ್ಕೆ ಇಲ್ಲಿ ನಮಗೆ ಆಕ್ಸಿಜನ್ 4 ಅಂಶ ಪ್ರೆಸೆಂಟ್ ಇದೆ ಅನ್ನೋದು ಗೊತ್ತಾಯ್ತು. ಆಮೇಲೆ ಹೈಡ್ರೋಜನ್ 2 ಇದೆ, ಹೌದಾ? ಕೆಳಗಡೆಗೆ 2 ಅಂತ ಬರ್ದಿದೆ. ಈ ಸಮೀಕರಣದಲ್ಲಿ ನೀವು ನೋಡಿದ್ರೆ ಪ್ರತಿವರ್ತಕದಲ್ಲಿ ನಾವು ಬರ್ದಿರುವಂತಹ ನಂಬರ್ಗಳಿಗೆ ಮತ್ತೆ ಉತ್ಪನ್ನದ ಭಾಗದಲ್ಲಿ ಬರ್ದಿರುವಂತಹ ನಂಬರ್ಗಳಿಗೆ ವ್ಯತ್ಯಾಸ ಇದೆ, ಹೌದಾ? ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಈ ಒಂದು ಸಮೀಕರಣ ಸರಿದೂಗಿಲ್ಲ ಅನ್ನೋದು, ಹೌದಾ? ಹಾಗಿದ್ರೆ ಹೇಗೆ ಸರಿದೂಗಿಸೋದು? ಇವಾಗ ಇಲ್ಲಿ ಬೇರೆ ಬೇರೆ ನಂಬರ್ ಇದೆ, ಪ್ರತಿವರ್ತಕದ ಭಾಗದಲ್ಲಿ ಬೇರೆ, ಉತ್ಪನ್ನದ ಭಾಗದಲ್ಲಿ ಬೇರೆ. ಹಾಗಿದ್ರೆ ನಾವು ಏನ್ ಮಾಡಬಹುದು? ನಾವು ಇಲ್ಲಿ ಕೂಡ್ಸೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಒಂದೊಂದೇ ಧಾತುವನ್ನ ಅಥವಾ ಒಂದೊಂದೇ ಪರಮಾಣುವನ್ನ ತಗೊಂಡು ನಾವು ಸರಿದೂಗಿಸ್ತಾ ಹೋಗ್ಬೇಕು. ಹೇಗೆ ಮಾಡೋದು ಅಂದ್ರೆ, ಮೊದಲನೇದಾಗಿ ಈ ಒಂದು ಸಮೀಕರಣದಲ್ಲಿ ನಾವಿಲ್ಲಿ ನಂಬರ್ಸ್ ಅನ್ನ ಬರ್ಕೊಂಡ್ವಿ ಅಲ್ವಾ? ಅತಿ ಹೆಚ್ಚು ಪ್ರಮಾಣದಲ್ಲಿರುವಂತಹದ್ದು ಯಾವುದು? ಯಾವ ಧಾತು ಅತಿ ಹೆಚ್ಚು ಪ್ರಮಾಣದಲ್ಲಿದೆ? ಅದು ಪ್ರತಿವರ್ತಕದ ಭಾಗದಲ್ಲಾದ್ರೂ ಇರಬಹುದು ಅಥವಾ ಉತ್ಪನ್ನದ ಭಾಗದಲ್ಲಾದ್ರೂ ಇರಬಹುದು. ಆದ್ರೆ ಹೆಚ್ಚಿನ ಸಂಖ್ಯೆ ಇರುವಂತಹ ಒಂದು ಧಾತುವನ್ನ ನಾವು ಮೊದಲಿಗೆ ಆಯ್ಕೆ ಮಾಡ್ಕೊಳ್ಬೇಕು. ಈ ಒಂದು ಸಮೀಕರಣವನ್ನ ನೋಡಿದ್ರೆ ಆಕ್ಸಿಜನ್ ಏನಿದೆಯಲ್ಲ ಅದು ಉತ್ಪನ್ನದ ಭಾಗದಲ್ಲಿ 4 ಅಂಶ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ. 4 ಅಂಶ ಇದೆ, O4 ಅಂತ ಬರ್ದಿದೀವಿ, ಹೌದಾ? ಸೊ ಇಲ್ಲೇನ್ ಗೊತ್ತಾಗ್ತಾ ಇದೆ? ಆಕ್ಸಿಜನ್ 4 ಪ್ರೆಸೆಂಟ್ ಇದೆ. ಅರ್ಥ ಆಗ್ತಾ ಇದೆಯಾ? ಉತ್ಪನ್ನದ ಭಾಗದಲ್ಲಿ ಇದೆ, ಆದ್ರೂ ಸಹ 4 ಅಂಶದಲ್ಲಿ ನಾವು ಇದನ್ನ ನೋಡೋದಿಕ್ಕೆ ಸಾಧ್ಯ. ಹಾಗಾಗಿ ಫಸ್ಟ್ ಹೈಯೆಸ್ಟ್ ಅಂದ್ರೆ ಗರಿಷ್ಠ ನಂಬರ್ ಇರುವಂತಹದ್ದನ್ನ ನಾವು ಸರಿದೂಗಿಸ್ತಾ ಹೋಗ್ಬೇಕು. ಇಲ್ಲಿ 4 ಇದೆ ಅಂತ ಅಂದ್ರೆ ನಮ್ಗೆ ಪ್ರತಿವರ್ತಕದ ಸೈಡಲ್ಲೂ 4 ಆಕ್ಸಿಜನ್ ಇರ್ಬೇಕಾಯ್ತು. ಆದ್ರೆ ಈ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ಗೆ ನಾವು ಬಾಕ್ಸ್ ಹಾಕ್ಬಿಟ್ಟಿದೀವಿ. ನಾನು ಆಗ್ಲೇ ಹೇಳ್ದೆ ಅಲ್ವಾ, ಬಾಕ್ಸ್ ಹಾಕಿದೀವಿ ಅಂದ್ರೆ ನಾವು ಅದನ್ನ ಮುಟ್ಟೋದಿಕ್ಕೆ ಹೋಗ್ಬಾರ್ದು. ನಾವ್ ಏನ್ ಮಾಡಬಹುದು ಅಂದ್ರೆ ಈ ಬಾಕ್ಸಿನ ಹೊರಗಡೆಗೆ, ಈ ಬಾಕ್ಸ್ ಏನಿದೆಯಲ್ಲ ಇದರ ಹೊರಗಡೆಗೆ ಮಾತ್ರ ನಾವು ಏನಾದ್ರೂ ಬದಲಾವಣೆಯನ್ನ ಮಾಡಬಹುದು. ನಂಬರ್ಸ್ ಅನ್ನ ನಾವು ಬರಿತಾ ಹೋಗ್ಬಹುದು. ಈಗ ನಮಗ್ ಗೊತ್ತು ಉತ್ಪನ್ನದ ಸೈಡು 4 ಆಕ್ಸಿಜನ್ ಇದೆ ಅಂತ. ನಾವು ಸರಿದೂಗಿಸ್ಬೇಕು ಅಂದ್ರೆ ಇಲ್ಲೂ ಸಹ ಇದನ್ನ 4 ಮಾಡ್ಬೇಕು, ಹೌದಾ? ನಾನ್ ಮತ್ತೆ ಹೇಳ್ದೆ ಕೂಡ್ಸೋದಿಕ್ ಸಾಧ್ಯ ಇಲ್ಲ ಅಂತ. ಅದಕ್ಕೆ ನಾವು ಗುಣಿಸಬಹುದು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ನಾನು 4 ಬರಿತೀನಿ. ಗೊತ್ತಾಯ್ತಾ? 4 ಬರೆದ್ರೆ ಹೀಗೆ 4 ಬರ್ದಾಗ ಏನಾಗತ್ತೆ, ಈ 4 ಬರೀ ಆಕ್ಸಿಜನ್ನಿಗೆ ಮಾತ್ರ ಗುಣಾಕಾರ ಆಗ್ತಾ ಇಲ್ಲ, ಅದ್ರ ಜೊತೆಲಿ ಇನ್ನೂ ಏನೋ ಇದೆ ಅಲ್ವಾ? ಹೈಡ್ರೋಜನ್ ಇದೆ ಅಲ್ವಾ? ಇಲ್ಲಿ ಹೈಡ್ರೋಜನ್ ಎಷ್ಟು ಪ್ರಮಾಣದಲ್ಲಿದೆ? ಆಲ್ರೆಡಿ 2 ಹೈಡ್ರೋಜನ್ ಅಲ್ಲಿ ಇತ್ತು. ಈಗ ನಾನು ಮತ್ತೆ 4ರಿಂದ ಗುಣಿಸ್ತಾ ಇದ್ದೀನಿ. 4 ಇಂಟು 2 ಆಗ್ತಾ ಇದೆ, ಹೌದಾ? ಇಲ್ಲಿ ನೋಡೋದಾದ್ರೆ ಆಕ್ಸಿಜನ್ ಮಾತ್ರ 4 ಆಗ್ತಾ ಇಲ್ಲ, ಹೈಡ್ರೋಜನ್ ಮುಂಚೆ 2 ಇತ್ತು, ಅದಕ್ಕೆ ಇಂಟು 4 ಆಗ್ತಾ ಇದೆ. ಅಂದ್ರೆ ಒಟ್ಟು ಎಷ್ಟು ಹೈಡ್ರೋಜನ್ ಪ್ರೆಸೆಂಟ್ ಇದೆ ಅಂತ ಆಯ್ತು? ಪ್ರತಿವರ್ತಕದ ಭಾಗದಲ್ಲಿ 8 ಹೈಡ್ರೋಜನ್ಗಳು ಪ್ರತಿವರ್ತಕದ ಭಾಗದಲ್ಲಿ ಇದೆ ಅನ್ನೋದು ನಮ್ಗೆ ಈ ಮೂಲಕ ಗೊತ್ತಾಗತ್ತೆ. ನಾವು ನಂಬರನ್ನ ಈ ಬಾಕ್ಸಿನ ಹೊರಗಡೆ ಬರ್ದಿದೀವಿ ಅಂದ್ರೆ ಅದು ಪ್ರತಿಯೊಂದು ಧಾತುವಿಗೂ ಅದು ಗುಣಾಕಾರ ಆಗತ್ತೆ. ನಾವು ಒಳಗಡೆ ಅದನ್ನ ಬದಲು ಮಾಡಕ್ಕಾಗಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೆನಪಲ್ಲಿ ಇಟ್ಕೊಳ್ಳಿ. ನಾವೇನು ಬಾಕ್ಸ್ ಅನ್ನ ಹಾಕ್ತಿವಿ ಅದ್ರ ಒಳಗಡೆ ಇರುವಂತಹ ಅಂಶಗಳನ್ನ ನಾವು ಬದಲು ಮಾಡೋದಿಕ್ಕಾಗಲ್ಲ. ಅದಕ್ಕೆ ನೀವು ಮೊದಲನೇದಾಗಿ ಬಾಕ್ಸ್ ಅನ್ನ ಹಾಕೋಬಿಡಿ. ಅದಾದ್ಮೇಲೆ ನೀವು ಈ ತರ ನಂಬರ್ಸ್ ಅನ್ನ ಬರೆದ್ರೆ ಹೊರಗಡೆ ಇರುವಂತಹ ನಂಬರ್ ಅನ್ನ ಮಾತ್ರ ನಾವು ಬದಲು ಮಾಡಬಹುದು ಅಥವಾ ಬದಲು ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ 4 ಬರ್ದಾದ್ಮೇಲೆ ಹೈಡ್ರೋಜನ್ ಕೂಡ ಪ್ರತಿವರ್ತಕದ ಭಾಗದಲ್ಲಿ ಏನಾಯ್ತು, 2 ಇದ್ದಿದ್ದು 8 ಆಯ್ತು. ಇಲ್ಲಿ ಏನು 2 ಅಂತ ಇತ್ತಲ್ಲ ಅದು ಏನಾಗತ್ತೆ,
8 ಆಕ್ಸಿಜನ್ ಏನಾಗತ್ತೆ 4 ಗೊತ್ತಾಯ್ತಾ? ಈಗ ಆಕ್ಸಿಜನ್ ಏನೋ ಸರಿ ಹೋಯ್ತು, ಉತ್ಪನ್ನ ಮತ್ತೆ ಪ್ರತಿವರ್ತಕದ ಭಾಗದಲ್ಲಿ ಆಕ್ಸಿಜನ್ ಸರಿ ಹೋಯ್ತು. ಆದ್ರೆ ಹೈಡ್ರೋಜನ್ ಪ್ರತಿವರ್ತಕದಲ್ಲಿ 8 ಈ ಕಡೆಗೆ 2 ಮಾತ್ರ ಇದೆ. ಏನ್ ಮಾಡಬಹುದು? ಇದನ್ನ ಸರಿದೂಗ್ಸೋದಿಕ್ಕೆ ಏನ್ ಮಾಡಬಹುದು? ಇವಾಗ ಇಲ್ಲಿ 8 ಇಲ್ಲಿ 8 ಈ ಕಡೆ 2 ಮಾತ್ರ ಇದೆ, ಹೌದಾ? ಇದನ್ನ 4ರಿಂದ ಗುಣಿಸಿದ್ರೆ ನಮ್ಗೆ 8 ಸಿಗತ್ತೆ ಅಲ್ವಾ? 4ರಿಂದ ಗುಣಿಸ್ಬೇಕು, ಮತ್ತೆ ಉತ್ಪನ್ನದ ಭಾಗದಲ್ಲಿ 4ರಿಂದ ಗುಣಾಕಾರ ಮಾಡಬೇಕು. ಆದ್ರೆ ಬಾಕ್ಸ್ ಒಳಗಡೆಗೆ ನಾವು ಬದಲು ಮಾಡೋದಿಕ್ಕಾಗಲ್ಲ. ಅದಕ್ಕೆ ಇಲ್ಲೂ ಸಹ ಬಾಕ್ಸಿನ ಹೊರಗಡೆಗೆನೆ ನಾವು ನಂಬರ್ಸ್ ಅನ್ನ ಬರ್ಕೋಬಹುದು. ಈಗ ನೋಡಿ, ಆಕ್ಸಿಜನ್ ಮತ್ತೆ ಹೈಡ್ರೋಜನ್ 2 ಸರಿ ಹೋಯ್ತು. ಉಳಿದಿರೋದು ಯಾವುದು? ಉಳಿದಿರೋದು ಐರನ್ ಮಾತ್ರ. ಇಲ್ಲಿ 3 ಇತ್ತು, ಇಲ್ಲಿ 1 ಮಾತ್ರ ಇದೆ. ಇದನ್ನ ಸುಲಭವಾಗಿ ನಾವು ಗುಣಾಕಾರ ಮಾಡ್ಬಿಡ್ಬಹುದು, ಹೌದಾ? ಇಲ್ಲಿ 3 ಬರೆದ್ರೆ ಸರಿ ಹೋಗತ್ತಾ? ಇಲ್ಲಿ 1 ಮಾತ್ರ ಇತ್ತು, ಪ್ರತಿವರ್ತಕದ ಭಾಗದಲ್ಲಿ 1 ಐರನ್ನಿನ ಅಂಶ ಮಾತ್ರ ಇತ್ತು. ಆದ್ರೆ ಉತ್ಪನ್ನದ ಭಾಗದಲ್ಲಿ 3 ಇರೋದಕ್ಕೆ ಇಲ್ಲಿ ನಾವು 3ರಿಂದ ಗುಣಿಸಿದ್ರೆ ನಮ್ಗೆ ಸುಲಭವಾಗಿ ಈ ಒಂದು ಸಮೀಕರಣದಲ್ಲಿ ಐರನ್ನಿನ ಅಂಶ ಸರಿ ಹೋಯ್ತು. ಇವಾಗ ನೀವು ನೋಡಿ, ಎಲ್ಲಾ ಅಂಶಗಳು ಸರಿ ಹೋಗಿದ್ಯಾ, ಪ್ರತಿಯೊಂದು ಅಂಶನೂ ಕೂಡ ಸರಿ ಹೋಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲಿ ಪ್ರತಿವರ್ತಕದ ಭಾಗದಲ್ಲಿ ಮತ್ತೆ ಉತ್ಪನ್ನದ ಭಾಗದಲ್ಲಿ ಎಲ್ಲ ಅಂಶಗಳು ಸರಿ ಹೋಗಿದ್ಯಾ ಅನ್ನೋದನ್ನ ನಾವು ಗಮನಿಸಬೇಕು. ಸೊ ಈ ರೀತಿಯಾಗಿ ಒಂದೊಂದೇ ಹಂತವನ್ನ ನಾವು ಅನುಸರಿಸ್ತಾ ಸಮೀಕರಣವನ್ನ ಸರಿದೂಗಿಸೋದು. ಇದಕ್ಕೆ ನಾನು ಮೊದಲನೇದಾಗಿ ಈ ತರ ಕೋಷ್ಟಕವನ್ನ ಹಾಕೊಂಡೆ. ಫಸ್ಟ್ ಬಾಕ್ಸ್ ಅನ್ನ ಹಾಕಿ, ಎರಡನೇದಾಗಿ ಕೋಷ್ಟಕವನ್ನ ಹಾಕೊಂಡು, ಮೂರನೇದಾಗಿ ಗರಿಷ್ಠ ಸಂಖ್ಯೆಯಲ್ಲಿರುವಂತಹ ಒಂದು ಧಾತುವನ್ನ ಮೊದಲಿಗೆ ತಗೊಳ್ಳೋದು. ಅದಾದ್ಮೇಲೆ ಆ ಒಂದು ಅಂಶವನ್ನ ಸರಿದೂಗಿಸಿದ ನಂತರ ಗುಣಾಕಾರವನ್ನ ನಾವು ಮಾಡ್ತಾ ನಿಧಾನಕ್ಕೆ ಒಂದೊಂದೇ ಅಂಶಕ್ಕೆ ಗುಣಾಕಾರ ಮಾಡ್ತಾ ನಾವು ಸಂಖ್ಯೆಗಳನ್ನ ಸೇರಿಸ್ತಾ ನಾವೇನ್ ಮಾಡಬೇಕು, ಸಮೀಕರಣವನ್ನ ಸರಿದೂಗಿಸೋದು. ನಾನು ಆಗ್ಲೇ ನಿಮ್ಗೆ ವಿವರಣೆ ಕೊಟ್ಟ ಹಾಗೆ ಇಲ್ಲಿ 1 ಹೈಡ್ರೋಜನ್ ಇತ್ತು, ಆದ್ರೆ ಆಕ್ಸಿಜನ್ ನಲ್ಲಿ ಉತ್ಪನ್ನದ ಭಾಗದಲ್ಲಿ ಆಕ್ಸಿಜನ್ 4 ಇದ್ದಿದ್ದಕ್ಕೆ ಇಲ್ಲಿಗೆ ನಾವು 4ರಿಂದ ಗುಣಾಕಾರ ಮಾಡಿದ್ವಿ. ಪ್ರತಿವರ್ತಕದ ಭಾಗಕ್ಕೆ H2O ಈ ಒಂದು ಅಂಶಕ್ಕೆ ನಾವು 4ರಿಂದ ಗುಣಾಕಾರ ಮಾಡಿದ್ದಾಯ್ತು. 4 ಗುಣಾಕಾರ ಮಾಡಿದ್ಮೇಲೆ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಪ್ರಾರಂಭದಲ್ಲಿ ನಮ್ಗೆ ಜಸ್ಟ್ ಒಂದು H2O ಇತ್ತು. 4ರಿಂದ ಗುಣಾಕಾರ ಮಾಡಿದ್ಮೇಲೆ 4 H2O ಅಂತ ಆಗತ್ತೆ. ಆಮೇಲೆ ನಾವು ಅಷ್ಟೇ ಪ್ರತಿವರ್ತಕದಲ್ಲಿ ಎಷ್ಟು ಅಂಶ ಇದೆಯೋ ಅಷ್ಟೇ ಅಂಶವನ್ನ ಉತ್ಪನ್ನದಲ್ಲೂ ನಾವು ಸರಿದೂಗಿಸ್ಬೇಕು ಅಲ್ವಾ? ಹಾಗಾಗಿ ಈ ಕಡೆ 8 H2O ಆದ್ರೆ ಈ ಕಡೆನೂ ಕೂಡ ನಾವು, ಅಂದ್ರೆ ಉತ್ಪನ್ನದ ಭಾಗದಲ್ಲೂ ಕೂಡ ನಾವು 8 H2O ಅನ್ನ ಮಾಡೋ ಸಲುವಾಗಿ ಆ ಒಂದು H2ಗೆ ನಾವು 4ರಿಂದ ಗುಣಾಕಾರ ಮಾಡೋದು ಉತ್ಪನ್ನದ ಭಾಗದಲ್ಲಿ ಹೈಡ್ರೋಜನ್ ಅನ್ನ ಸರಿದೂಗಿಸೋದಿಕ್ಕೆ. ಅಷ್ಟಾದ್ಮೇಲೆ ಐರನ್ ಮಾತ್ರ ಉಳ್ಕೊಂಡಿತ್ತು. ಐರನ್ ಉತ್ಪನ್ನದ ಭಾಗದಲ್ಲಿ 3 ಇತ್ತು, ಪ್ರತಿವರ್ತಕದ ಭಾಗದಲ್ಲಿ 1 ಇತ್ತು. ಹಾಗಾಗಿ ಏನ್ ಮಾಡ್ತೀವಿ, ಪ್ರತಿವರ್ತಕದ ಭಾಗಕ್ಕೆ 3ರಿಂದ ಕಬ್ಬಿಣವನ್ನ ಗುಣಾಕಾರ ಮಾಡಿದ್ರೆ ನಮ್ಗೆ ಇಡೀ ಸಮೀಕರಣ ಏನಿದೆ ನೋಡಿ, ಈ ರೀತಿಯಾಗಿ ಸರಿದೂಗಿಸಿರುವಂತಹ ಒಂದು ಸಮೀಕರಣ ನಮ್ಗೆ ಸಿಗತ್ತೆ. ಕಾಣಿಸ್ತಾ ಇದೆಯಾ? ಇಲ್ಲಿ ಕೆಳಗಡೆಗೆ ಪೂರ್ತಿ ಸರಿದೂಗಿಸಿರುವಂತಹ ಸಮತೋಲನದಲ್ಲಿರುವಂತಹ ಒಂದು ಸಮೀಕರಣವನ್ನ ನಾವಿಲ್ಲಿ ನೋಡಬಹುದು. 3 Fe ಪ್ಲಸ್ 4 H2O ಏನನ್ನ ಕೊಡ್ತಾ ಇದೆ?
ಫೆರಿಕ್ ಆಕ್ಸೈಡ್, ಕಬ್ಬಿಣದ ಆಕ್ಸೈಡ್ ಅನ್ನ ಕೊಡ್ತಾ ಇದೆ, ಮತ್ತೆ 4 H2 ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದೆ. ಈ ರೀತಿಯಾಗಿ ನಾವು ಸಮೀಕರಣವನ್ನ ಸರಿದೂಗಿಸ್ಬೇಕು. ಒಂದಾದ್ಮೇಲೆ ಒಂದು, ನಾವು ಅಷ್ಟನ್ನು ಒಂದೇ ಸಲ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದೊಂದೇ ಹಂತವನ್ನ ನಾವು ಫಾಲೋ ಮಾಡ್ತಾ ಸಮೀಕರಣವನ್ನ ಸರಿದೂಗಿಸ್ಬೇಕು. ಇಲ್ಲಿ ಈ ಒಂದು ಸಮೀಕರಣವನ್ನ ನೀವು ನೋಡಿದ್ರೆ ಇಲ್ಲೂ 3 Fe ಇದೆ, ಇಲ್ಲೂ 3 Fe ಇದೆ, ಹೌದಾ? ಈ H2 ಏನಿದೆಯಲ್ಲ, ಈ 4 ಮತ್ತೆ ಇಲ್ಲಿ ಕೆಳಗಡೆ ಬರ್ದಿರುವಂತಹ ಈ 4 ಯಾವ್ದಾದ್ರೂ ಒಂದು ಸಂಯುಕ್ತದ ಹಿಂದೆ ನಾವೇನೇ ಬರೆದ್ರೆ ಅಥವಾ ಧಾತುವಿನ ಹಿಂದೆ ನಾವೇನು ನಂಬರ್ ಅನ್ನ ಬರೆದ್ರೆ ಅದು ಆ ಇಡೀ ಇದಕ್ಕೆ ಮಲ್ಟಿಪ್ಲೈ ಗುಣಾಕಾರ ಆಗ್ತಾ ಇದೆ ಅಂತ ಅರ್ಥ. ಗೊತ್ತಾಯ್ತಾ? 4 ಹೈಡ್ರೋಜನ್ನಿಗೂ ಕೂಡ ಮಲ್ಟಿಪ್ಲೈ ಆಗ್ತಾ ಇದೆ, 4 ಆಕ್ಸಿಜನ್ನಿಗೂ ಕೂಡ ಮಲ್ಟಿಪ್ಲೈ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಈ ನಂಬರ್ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡೋದಿಕ್ಕಾಗಲ್ಲ, ಈ ನಂಬರ್ ಅನ್ನ ಮಾತ್ರ ನಾವು ಗಣನೆಗೆ ತಗೊಳ್ಳೋದಿಕ್ಕಾಗಲ್ಲ. ಇಲ್ಲಿ ಕೆಳಗಡೆಗೆ ಇರುವಂತಹ ಈ ನಂಬರ್ ಮತ್ತೆ ಈ ನಂಬರ್ ಎರಡೂ ಗುಣಾಕಾರ ಆಗತ್ತೆ. ಕೆಳಗಡೆಗೆ ಯಾವ್ದಾದ್ರು ನಂಬರ್ ಇದ್ರೆ, ಏನು ಇಲ್ಲ ಅಂದ್ರೆ ಅರ್ಥ 1. ಎಲ್ಲಾ ಕಡೆಯಲ್ಲೂ ಅಷ್ಟೇ, ಆ ಒಂದು ಅಂಶದ ಹಿಂದೆ ಏನೂ ಬರ್ದಿಲ್ಲ ಅಂತ ಅಂದ್ರೆ ಅರ್ಥ 1. ಆದ್ರೆ ಇಲ್ಲಿ ಮಾತ್ರ ಇದು ಈ ಇಡೀ ಸಂಯುಕ್ತಕ್ಕೆ ಮಲ್ಟಿಪ್ಲೈ ಆಗ್ತಾ ಇರೋದಕ್ಕೆ ಇದು ಹೈಡ್ರೋಜನ್ನಿಗೂ ಮಲ್ಟಿಪ್ಲೈ ಆಗತ್ತೆ, ಇದು ಆಕ್ಸಿಜನ್ನಿಗೂ ಮಲ್ಟಿಪ್ಲೈ ಆಗತ್ತೆ. ಹಾಗಾಗಿ 4 × 2 ಹೈಡ್ರೋಜನ್, 8 ಹೈಡ್ರೋಜನ್ಗಳಿದೆ. ಆಕ್ಸಿಜನ್ ತಗೊಳ್ಳೋದಾದ್ರೆ 4 × 1, 1 ಮಾತ್ರ ಇದೆ ಅಲ್ವಾ ಅಲ್ಲಿ. ಸೊ 4 ಆಕ್ಸಿಜನ್ ಇದೆ. ಇಲ್ಲಿ ಬರೋದಾದ್ರೆ ಇಲ್ಲಿ ಕೆಳಗಡೆಗೆ 4 ಅಂತ ಮಾತ್ರ ಇದೆ ಆಕ್ಸಿಜನ್, ಹೌದಾ? ಹಾಗಾಗಿ ಆಕ್ಸಿಜನ್ 4. ಇಲ್ಲಿ ಹೈಡ್ರೋಜನ್ ಅನ್ನ ತಗೊಂಡ್ರೆ ನಾನು ಆಗ್ಲೇ ಹೇಳ್ದೆ, ಯಾವ್ದಾದ್ರೂ ಒಂದು ಧಾತುವಿನ ಹಿಂದೆ ಅಥವಾ ಸಂಯುಕ್ತದ ಹಿಂದೆ ಇರುವಂತಹ ನಂಬರ್ ಮತ್ತೆ ಅದರ ಕೆಳಗಡೆ ಬರ್ದಿರುವಂತಹ ನಂಬರ್ ಅದೆರಡನ್ನು ನಾವು ಗುಣಿಸ್ಬೇಕು, ಗುಣಿಸಿ ಬರ್ಕೋಬೇಕು. ಹಾಗಾಗಿ ಹೈಡ್ರೋಜನ್ ಏನಾಗತ್ತೆ, 4 × 2 8. ಇವಾಗ ನೋಡಿ, ಬಲಭಾಗದಲ್ಲಿ ಮತ್ತೆ ಎಡಭಾಗದಲ್ಲಿ ಎರಡೂ ಭಾಗದಲ್ಲಿ ಸಮೀಕರಣದಲ್ಲಿರುವಂತಹ ಪ್ರತಿಯೊಂದು ಅಂಶವು ಸೇಮ್ ನಂಬರ್ ಅಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಈ ತರ ಪರೀಕ್ಷೆ ಮಾಡಬಹುದು. ಸೇಮ್ ನಂಬರ್ ಅಲ್ಲಿ ಇದೆ ಅಲ್ವಾ, ಪ್ರತಿಯೊಂದು ಧಾತುನು ಸೇಮ್ ನಂಬರ್ ಅಲ್ಲಿ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಈಕ್ವಲ್ ನಂಬರ್ಸ್ ಅಲ್ಲಿ ಇದೆ. ಹಾಗಾಗಿ ನಾವೇನ್ ಅರ್ಥ ಮಾಡ್ಕೊಳ್ಬಹುದು, ಈ ಒಂದು ಸಮೀಕರಣ ಏನಿದೆ ಇದು ಸರಿದೂಗಿದೆ. ಅರ್ಥ ಆಗ್ತಾ ಇದೆಯಾ? ಸಮೀಕರಣ ಸರಿದೂಗಿಸುವಂತಹ ಒಂದು ವಿಧಾನ ನಿಮ್ಗೆ ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತಾ? ಓಕೆ, ನಾನು ನಿಮ್ಗಾಗ್ಲೇ ಹೇಳ್ದೆ, ಸಮೀಕರಣ ಸರಿದೂಗಿಸಿದ್ದಾಯ್ತು, ಆದ್ರೆ ಈ ಸಮೀಕರಣದಲ್ಲಿ ಇನ್ನೂ ಒಂದು ಅಂಶ ಬಾಕಿ ಇದೆ. ಏನದು? ನಾವು ಸಮೀಕರಣವನ್ನೇನೋ ಬರೆದ್ವಿ, ಅದನ್ನ ಸರಿದೂಗಿಸಿದ್ವಿ, ಆದ್ರೆ ಅದರ ಸ್ಥಿತಿಯನ್ನ, ಅದರ ಭೌತಿಕ ಸ್ಥಿತಿ ಯಾವ ರೀತಿಯಲ್ಲಿ ಇದೆ, ಅದು ದ್ರವ ರೂಪದಲ್ಲಿದೆಯಾ, ಅನಿಲ ರೂಪದಲ್ಲಿದೆಯಾ, ಅಥವಾ ಘನ ರೂಪದಲ್ಲಿದೆಯಾ, ಇಲ್ಲ ಜಲೀಯ ರೂಪದಲ್ಲಿದೆಯಾ, ಈ ಅಂಶದ ಬಗ್ಗೆ ನಾವು ಯಾವುದೇ ಮಾಹಿತಿಯನ್ನ ಈ ಸಮೀಕರಣವನ್ನ ನೋಡಿದ್ರೆ ನಿಮ್ಗೆ ಏನಾದ್ರೂ ಅರ್ಥ ಆಗ್ತಾ ಇದೆಯಾ? ಐರನ್, ಕಬ್ಬಿಣ ಯಾವ ರೂಪದಲ್ಲಿದೆ ಅಥವಾ H2O ಯಾವ ರೂಪದಲ್ಲಿದೆ, ಏನೂ ಗೊತ್ತಾಗ್ತಾ ಇಲ್ಲ ಅಲ್ವಾ? ಸೊ ಈ ಸಮೀಕರಣ ಪೂರ್ತಿ ಆಗತ್ತೆ ಯಾವಾಗ ನಾವು ಆ ಪ್ರತಿಯೊಂದು ಅಂಶದ ಸ್ಥಿತಿಯನ್ನ, ಭೌತಿಕ ಸ್ಥಿತಿಯನ್ನ ನಾವು ಅಲ್ಲಿ ಬರೆದು ತೋರಿಸಿದಾಗ ಮಾತ್ರ ಆ ಇಡೀ ಸಮೀಕರಣ ಪರಿಪೂರ್ಣ ಅಂತ ಅನ್ಸ್ಕೊಳತ್ತೆ. ಇವಾಗ್ಲೂ ಕೂಡ ಇದು ಸರಿದೂಗಿಸಿದೀವಿ, ಆದ್ರೂ ಕೂಡ ಈ ಒಂದು ಸಮೀಕರಣ ಏನಿದೆ ಅಪೂರ್ಣ, ಪೂರ್ತಿಯಾಗಿಲ್ಲ ಇದು. ಅದಕ್ಕೆ ನಾವು ಇದರ ಭೌತಿಕ ಸ್ಥಿತಿಯನ್ನ ನಾವು ಬರಿಬೇಕು. ಅರ್ಥ ಆಗ್ತಾ ಇದೆಯಾ? ನೋಡಿ, ಅನಿಲವಾಗಿದ್ರೆ ಗ್ಯಾಸ್ ಅಂತ ಬರಿತೀವಿ, G ಅಂತ ಬರಿತೀವಿ. ಗ್ಯಾಸ್ ಅಂತ ಪೂರ್ತಿಯಾಗಿ ಬರೆಯೋದ ಅವಶ್ಯಕತೆ ಏನು ಇಲ್ಲ. ನಾವು ಸಮೀಕರಣವನ್ನ ಬರಿತಾ ಇರೋದೇ ವಾಕ್ಯ ರೂಪದಲ್ಲಿ ಉದ್ದುದ್ದವಾಗಿ ವಾಕ್ಯಗಳನ್ನ ಬರೆಯೋದನ್ನ ತಪ್ಪಿಸ್ಬೇಕು ಅಂತಾನೆ ನಾವು ಚಿಕ್ಕದಾಗಿ ಚೊಕ್ಕದಾಗಿ ಬರಿಬೇಕು ಅನ್ನೋದಕ್ಕೆ ನಾವು ಸಮೀಕರಣವನ್ನ ಬರಿತಾ ಇರೋದು, ಹೌದಾ? ಹಾಗಾಗಿ ನಾವಿಲ್ಲಿ ಮತ್ತೆ ಗ್ಯಾಸು, ಲಿಕ್ವಿಡ್ ಈ ತರ ಬರೆದ್ರೆ
ಮತ್ತೆ ಉದ್ದ ಆಯ್ತು ಅದು. ಅದಕ್ಕೆ ನಾವು ಮೊದಲನೇ ಅಕ್ಷರವನ್ನ ಮಾತ್ರ ತಗೊಂಡು ಚಿಕ್ಕದಾಗಿ ಬರೆಯೋದು. ಅರ್ಥ ಆಗ್ತಾ ಇದೆಯಾ? ಅನಿಲ ಸ್ಥಿತಿಯಲ್ಲಿ ಇದ್ರೆ ಗ್ಯಾಸ್ ಅಂತ ಬರಿತೀವಿ, ಘನ ಸ್ಥಿತಿಯಲ್ಲಿದ್ರೆ ಸಾಲಿಡ್ ಅಂತ ಬರಿತೀವಿ, ಎಸ್ ಅಂತ ಬರಿತೀವಿ. ಹಾಗೇನೆ ದ್ರವ ರೂಪದಲ್ಲಿದ್ರೆ ಎಲ್, ಲಿಕ್ವಿಡ್ ಎಲ್ ಬರಿತೀವಿ. ಅದೇ ಜಲೀಯ ರೂಪದಲ್ಲಿದ್ರೆ ಯಾವುದನ್ನಾದ್ರೂ ದ್ರಾವಣದ ರೂಪದಲ್ಲಿ ನಾವು ತಗೊಂಡ್ರೆ ಅದನ್ನ ನಾವು ಎಕ್ವಿಯಸ್ ಅಂತ ಹೇಳ್ತೀವಿ. ಹಾಗಾಗಿ AQ ಅಂತ ಬರೆಯೋದು. ಗೊತ್ತಾಯ್ತಾ? ಈ ರೀತಿಯಾಗಿ ನಾವು ಅದರ ಭೌತಿಕ ಸ್ಥಿತಿಯನ್ನ ತೋರಿಸಿದಾಗ ಮಾತ್ರ ಒಂದು ಸಮೀಕರಣ ಪರಿಪೂರ್ಣ ಅಂತ ಅನ್ಸ್ಕೊಳ್ಳೋದು. ಇಲ್ಲಿ ನೋಡಿ ಬ್ರಾಕೆಟ್ ಅಲ್ಲಿ ಈ ರೀತಿಯಾಗಿ ಅದರ ಸ್ಥಿತಿಯನ್ನ ಬರೆದಾಗ ಮಾತ್ರ ನಾವು ಈ ಒಂದು ಸಮೀಕರಣವನ್ನ ಪರಿಪೂರ್ಣವಾಗಿ ಬರೆದಿದ್ದೀವಿ ಅಂತ ಆಗತ್ತೆ. ಅದಕ್ಕೆ ಸಾಧ್ಯವಾದಷ್ಟು ನೆನಪಲ್ಲಿಟ್ಕೊಂಡು ನಿಮ್ಗೆ ನೀರಂತೂ ಲಿಕ್ವಿಡ್, ನೀವೆಲ್ಲರೂ ನೋಡಿದ್ದೀರಾ. ಯಾರಾದ್ರೂ ನೀರು ಬೇರೆ ರೂಪದಲ್ಲಿರೋ ನೀರನ್ನ ನೋಡಿದ್ದೀರಾ? ಬೇರೆ ರೂಪದಲ್ಲಿ ಇರತ್ತೆ. ಅದನ್ನ ನಾವು ಫ್ರೀಸ್ ಮಾಡಿದಾಗ, ಐಸ್ ಮಾಡಿದಾಗ ಮಾತ್ರ ಘನ ರೂಪದಲ್ಲಿ ಇರತ್ತೆ. ಅದರ ಹೊರತಾಗಿ ಸಾಮಾನ್ಯವಾಗಿ ನಮ್ಗೆ ನಾವು ಪ್ರತಿನಿತ್ಯ ನೋಡುವಂತಹ ನೀರು ದ್ರವ ರೂಪದಲ್ಲೇ ಇರತ್ತೆ ಅಲ್ವಾ? ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ. ಈ ತರದ್ದನ್ನ ನೀವು ನಿಮ್ಮ ನಿತ್ಯ ಜೀವನದ ಜೊತೆಗೆ ನೀವು ಹೋಲಿಕೆ ಮಾಡ್ಕೊಂಡಾಗ ನಿಮ್ಗೆ ಇದು ಯಾವುದು ಕಷ್ಟ ಅಂತ ಅನ್ಸಲ್ಲ. ನೀವು ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು. ಅರ್ಥ ಆಯ್ತಾ? ಹಾಗೇನೆ ಹೈಡ್ರೋಜನ್ H2 ಅಂತ ಇದ್ರೆ ಸಾಮಾನ್ಯವಾಗಿ ಇದು ಕೂಡ ಅನಿಲ ರೂಪದಲ್ಲಿ ಇರತ್ತೆ. ಹಾಗಾಗಿ H2 ಕಂಡಾಗ ಗ್ಯಾಸ್ ಅಂತ ನೀವು ಮೆನ್ಷನ್ ಅದನ್ನ ಈ ರೀತಿಯಾಗಿ ಗುರುತಿಸಬಹುದು. ಗೊತ್ತಾಗ್ತಾ ಇದೆಯಾ? ಓಕೆ. ಕೊನೆಯ ಅಂಶ, ನಾವು ಯಾವ್ದಾದ್ರೂ ಒಂದು ವಸ್ತು ಪ್ರತಿವರ್ತಕ ಮತ್ತೆ ಉತ್ಪನ್ನಗಳನ್ನ ನಾವು ಪಡಿಬೇಕಾದಾಗ ಅದು ಸಹಜವಾದ ಸ್ಥಿತಿಯಲ್ಲಿ ಆ ಒಂದು ಏನು ಕ್ರಿಯೆ ಆಗ್ತಾ ಇಲ್ಲ ಅಂತ ಅಂದ್ರೆ ಅದಕ್ಕೆ ನಾವು ಎಕ್ಸ್ಟ್ರಾ ಒಂದಿಷ್ಟು ವಸ್ತುಗಳನ್ನ ನಾವು ಪ್ರೊವೈಡ್ ಮಾಡಬೇಕು. ಹೇಗೆ, ಏನು ಇದು ಅಂತ ಅಂದ್ರೆ, ಈಗ ನಿಮ್ದೇ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಿಮ್ಮಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಹೇಗಿರತ್ತೆ, ಎಕ್ಸಾಮ್ ಟೈಮಲ್ಲಿ ಓದ್ಕೊಂಡ್ರೆ ಆಯ್ತು, ಇವಾಗ್ಲೇ ಯಾಕೆ ಓದ್ಬೇಕು ಅಂತ ವಿಚಾರ ಮಾಡ್ತೀರಾ ಅಲ್ವಾ? ಆದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಪಾಪ ನನ್ನ ಮಗ ಓದ್ಲಿ ಅಥವಾ ಮಗಳು ಓದ್ಲಿ, ಪ್ರತಿನಿತ್ಯ ಓದ್ಲಿ, ಎಕ್ಸಾಮ್ ಟೈಮಲ್ಲಿ ಕಷ್ಟ ಪಡೋದು ಬೇಡ ಅಂತ ಅವ್ರೇನ್ ಮಾಡ್ತಾರೆ, ಇವತ್ತಿಂದನೇ ಓದು, ಪಾಠ ಶುರುವಾದಾಗಿಂದನೇ ಓದು 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 ಅಂತ ಹೇಳ್ತಾರೆ. ಹೌದಾ? ಸಹಜವಾಗಿ ನಿಮ್ಗೆ ಓದೋ ಮನ್ಸಿರಲ್ಲ, ಆದ್ರೆ ನಿಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಅನ್ನೋ ಕಾರಣಕ್ಕೆ ನೀವು ಓದೋದಿಕ್ ಕೂತ್ಕೊಳ್ತೀರ. ಕೆಲವೊಂದು ಈ ರಾಸಾಯನಿಕ ಕ್ರಿಯೆಗಳು ಅದೇ ತರ, ಅವಕ್ಕೆ ಸಹಜವಾಗಿ ವರ್ತಿಸಿ ಒಂದು ಉತ್ಪನ್ನವನ್ನ ಕೊಡೋದಿಕ್ಕೆ ಮನ್ಸಿರಲ್ಲ. ಅದಕ್ಕೆ ಅವಕ್ಕೆ ಎಕ್ಸ್ಟ್ರಾ ಒಂದು ಏನು ಅಂಶ, ಏನು ತಾಪಮಾನ ಕೊಡೋದಾಗಿರಬಹುದು, ಇಲ್ಲ ಅಂದ್ರೆ ವೇಗವರ್ಧಕಗಳನ್ನ ನಾವು ಸೇರಿಸ್ಬೇಕಾಗತ್ತೆ, ಅಥವಾ ಒತ್ತಡವನ್ನ ನಾವು ಹೆಚ್ಚಿಸ್ಬೇಕಾಗತ್ತೆ, ಹೆಚ್ಚು ಅಥವಾ ಕಡಿಮೆ ಮಾಡೋದು. ಗೊತ್ತಾಯ್ತಾ? ಈ ತರ ನಾವು ಎಕ್ಸ್ಟ್ರಾ ಅಂಶಗಳನ್ನ ಕೊಡೋದ್ರ ಮೂಲಕ ಆ ರಾಸಾಯನಿಕ ಕ್ರಿಯೆಯನ್ನ ನಾವು ಮುಂದುವರಿಸಬಹುದು. ಇದನ್ನ ನಾವು ಏನಂತ ಕರಿತೀವಿ, ಈ ಒಂದು ನಾರ್ಮಲ್ ಸ್ಥಿತಿಯಲ್ಲಿ ಈ ರಿಯಾಕ್ಷನ್ಗಳು ಆಗಲ್ಲ. ಸಹಜವಾಗಿದ್ರೆ ಅಂದ್ರೆ ಎರಡು ಪ್ರತಿವರ್ತಕಗಳನ್ನ ನಾವು ಸೇರಿಸಿದಾಗ ಇಂತಹ ಒಂದು ಕ್ರಿಯೆಗಳು ಮುಂದಕ್ಕೆ ಸಾಗೋದೇ ಇಲ್ಲ. ಅದಕ್ಕೆ ನಾವು ಈ ಒಂದು ಎಕ್ಸ್ಟ್ರಾ ಅಂಶಗಳನ್ನ ನಾವು ಸೇರಿಸ್ಬೇಕಾಗಬಹುದು. ಕೆಲವೊಂದು ರಿಯಾಕ್ಷನ್ಗಳಿಗೆ, ಕೆಲವೊಂದು ಕ್ರಿಯೆಗೆ ಈ ತರ ಒಂದು ಅಂಶಗಳ ಅವಶ್ಯಕತೆ ಇರತ್ತೆ. ಗೊತ್ತಾಯ್ತಾ? ಆ ಅಂಶಗಳನ್ನ ನಾವು ಇಲ್ಲಿ ಪ್ರತಿವರ್ತಕಗಳ ಭಾಗದಲ್ಲಿ ಸೂಚಿಸಲ್ಲ, ಅದ್ರ ಬದಲಿಗೆ ಎಕ್ಸ್ಟ್ರಾ ಅಂಶಗಳಲ್ವಾ ಇದೆಲ್ಲದು, ಅದಕ್ಕೆ ಬಾಣದ ಗುರುತಿನ ಮೇಲ್ಗಡೆಗೆ ಅಥವಾ ಕೆಳಗಡೆಗೆ ಬರೆದು ನಾವು ಅದನ್ನ ಸೂಚಿಸ್ತೀವಿ. ಅಂದ್ರೆ ಇದೆಲ್ಲದು ಒಂಥರ ಕಂಡೀಷನ್ ಇದ್ದ ಹಾಗೆ. ಕಂಡೀಷನ್ ಇದ್ದ ಹಾಗೆ ನಾರ್ಮಲ್ ಸಹಜವಾಗಿ ಈ ರಿಯಾಕ್ಷನ್ಗಳು ಮುಂದುವರಿಯಲ್ಲ, ಅದಕ್ಕೆ ನಾವು ಎಕ್ಸ್ಟ್ರಾ ಒಂದು ಕಂಡೀಷನ್ ಅನ್ನ ಹಾಕಿದ ಹಾಗೆ. ಇಲ್ಲಿ ನಿಮ್ಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು, ಇದೆಲ್ಲದು ನಮ್ಗೆ ಕಂಡೀಷನ್ಗಳು. ಈ ಒಂದು ಕ್ರಿಯೆ ಮುಂದಕ್ಕೆ ಸಾಗೋದಕ್ಕೆ ಈ ಅಂಶಗಳ ಅವಶ್ಯಕತೆ ಇದೆ ಅಂತ ಅರ್ಥ. ಗೊತ್ತಾಯ್ತಾ? ಓಕೆ, ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ. ಥ್ಯಾಂಕ್ ಯು.